ಜ್ಞಾನಶಕ್ತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರಮೇಶ್ ಸರ್ ಮಾಡುವ ವಂದನೆಗಳು. ಸ್ಪರ್ಧಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಭಾರತದ ಸಂವಿಧಾನ ರ್ಯಾಪಿಡ್ ರಿವಿಷನ್ ನೋಟ್ಸ್ ಅಂದರೆ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಭಾರತದ ಸಂವಿಧಾನದ ಪ್ರಮುಖ ಅಂಶಗಳನ್ನು ವಿವರಣಾತ್ಮಕವಾಗಿ ಈ ಒಂದು ಅಧ್ಯಾಯದಿಂದ ಆರಂಭಿಸ್ತಾ ಇದ್ದೇವೆ. ಇವತ್ತಿನ ಒಂದು ವಿಡಿಯೋದ ಮೂಲಕ ಆರಂಭ ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಈ ಒಂದು ಭಾರತ ಸಂವಿಧಾನ ರ್ಯಾಪಿಡ್ ರಿವಿಷನ್ ತರಗತಿಗೆ ಆತ್ಮೀಯ ಸ್ವಾಗತ. ಸ್ಪರ್ಧಾರ್ಥಿಗಳ ಇವತ್ತಿನ ಒಂದು ತರಗತಿಯಲ್ಲಿ ಭಾರತದ ಸಂವಿಧಾನವನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡೋಣ. ಯಾಕಂದರೆ ಇವತ್ತಿನ ತರಗತಿಯಿಂದ ಮುಂದಿನ ವಿಡಿಯೋಗಳಲ್ಲೂ ಕೂಡ ಭಾರತ ಸಂವಿಧಾನವನ್ನು ಭಾಗ 1, ಭಾಗ 2, ಭಾಗ 3 ಮತ್ತು ಭಾಗ 4 ಎಂಬ 4 ತರಗತಿಗಳಲ್ಲಿ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಮೊದಲನೇದಾಗಿ ಒಂದೊಂದು ನೋಡ್ತಾ ಹೋಗೋಣ. ಪ್ರಮುಖ ಅಂಶಗಳು, ಎಷ್ಟೋ ವಿಷಯಗಳು ಭಾರತ ಸಂವಿಧಾನದಲ್ಲಿ ನಮಗೆ ಗೊತ್ತಿರುವುದಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನೋಡಿದರೆ ಅಲ್ಲಿ ಭಾರತದ ಸಂವಿಧಾನದಿಂದ 15ರಿಂದ 20 ಅಥವಾ 25 ಪ್ರಶ್ನೆಗಳು ಖಂಡಿತ ಬಂದೇ ಬರ್ತವೆ ಅಂತಕ್ಕಂಥದ್ದು. ಮೊದಲನೇದಾಗಿ ಭಾರತದ ಸಂವಿಧಾನದ ಬೆಳವಣಿಗೆಯ ಹಿನ್ನೆಲೆ. ನೋಡಿ, ನಮ್ಮ ಭಾರತ ಸಂವಿಧಾನದ ಒಂದು ಬೆಳವಣಿಗೆ ಹೇಗಾಯಿತು ಅದರ ಹಿನ್ನೆಲೆಯನ್ನು ನಾವು ನೋಡ್ತಾ ಬಂದರೆ, ಒಂದು ದೇಶದ ಮೂಲಭೂತ ಕಾನೂನು ಮತ್ತು ರಾಜಕೀಯ ದಾಖಲೆಯನ್ನು ಸಂವಿಧಾನ ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ನೋಡಿ, ಈಗ ಯಾವುದೇ ಒಂದು ದೇಶದ ಮೂಲಭೂತ ಕಾನೂನು ಮತ್ತು ರಾಜಕೀಯ ದಾಖಲೆ ಇದ್ದಂಗೆ ಯಾವುದು? ಸಂವಿಧಾನ ಎಂಬುವುದು. ಸಂವಿಧಾನವು ಪೌರರ ಹಕ್ಕುಗಳು, ಕರ್ತವ್ಯಗಳು ಮತ್ತು ಸರ್ಕಾರಗಳು ಮತ್ತು ಪ್ರಜೆಗಳ ನಡುವಿನ ಸಂಬಂಧವನ್ನು ತಿಳಿಸುವಂಥ ಒಂದು ಮಹತ್ವದ ದಾಖಲೆ ಅಂತ ನಾವು ಹೇಳ್ಬೋದು. ಹಾಗಾದರೆ ಈ ಸಂವಿಧಾನ ಎಂಬ ಪದವನ್ನು ಪ್ರಥಮ ಬಾರಿಗೆ ಬಳಸಿದವರು ಯಾರಪ್ಪ ಅಂದರೆ 2ನೇ ಹೆನ್ರಿ. ಇವರು 16ನೇ ಶತಮಾನದಲ್ಲಿ ಸಂವಿಧಾನ ಎಂಬ ಪದವನ್ನು ಪ್ರಥಮ ಬಾರಿಗೆ ಬಳಸ್ತಾರೆ. ಹಾಗಾದರೆ ಜಗತ್ತಿನಲ್ಲಿ ಅತ್ಯಂತ ಹಳೆಯ ಸಂವಿಧಾನ ಯಾವುದಪ್ಪ ಅಂತಂದರೆ ಶಾನ್ ಮರಿನೋ ಸಂವಿಧಾನ ಅಂತಕ್ಕಂಥದ್ದು. ವಿಶ್ವದ ಮೊದಲ ಲಿಖಿತ ಸಂವಿಧಾನ ಯಾವುದಪ್ಪ ಅಂದರೆ ಅಮೇರಿಕ ಸಂವಿಧಾನ. ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಯಾವುದಪ್ಪ ಅಂತಂದರೆ ಆಲ್ಬಮ್ ಸಂವಿಧಾನ ಅಂತಕ್ಕಂಥದ್ದು. ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಇದು ಯಾವುದು? ಆಲ್ಬಮ್ ಸಂವಿಧಾನ. ಇದು ಆಲ್ಬಮ್ ಅಂತಕ್ಕಂಥದ್ದು ಅಮೇರಿಕದ ಒಂದು 50 ರಾಜ್ಯಗಳಲ್ಲಿ ಇದು ಒಂದು ಚಿಕ್ಕ ರಾಜ್ಯವಾಗಿದೆ. ಹಾಗಾಗಿ ಇದನ್ನು ದೇಶವೆಂದು ಪರಿಗಣಿಸಲು ಸಾಧ್ಯವಿಲ್ಲ. ಹಾಗಾಗಿ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಪ್ರಪಂಚದ ಅತಿ ದೊಡ್ಡ ಸಂವಿಧಾನ ಯಾವುದಪ್ಪ ಅಂದರೆ ಭಾರತದ ಸಂವಿಧಾನ. ಇನ್ನು ಭಾರತ ಸಂವಿಧಾನದ ಪಿತಾಮಹ ಯಾರಪ್ಪ ಅಂದರೆ ಡಾಕ್ಟರ್ BR ಅಂಬೇಡ್ಕರ್. ಅದೇ ರೀತಿ ಅಮೇರಿಕ ಸಂವಿಧಾನದ ಪಿತಾಮಹ ಯಾರಪ್ಪ ಅಂತಂದರೆ ಜೇಮ್ಸ್ ಮ್ಯಾಡಿಸನ್ ಅಂತಕ್ಕಂಥದ್ದು. ಇಷ್ಟು ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಆದರೆ ಇಲ್ಲೊಂದು ಮಾಹಿತಿ ಏನಪ್ಪ ಅಂತಂದರೆ, ಯಾವುದೇ ಒಂದು ದೇಶ ಸಂವಿಧಾನವನ್ನು ರಚಿಸಿಕೊಳ್ಳುವ ಅಗತ್ಯತೆ ಈ ಕೆಳಗಿನ 3 ಸಂದರ್ಭಗಳಲ್ಲಿ ಉದ್ಭವಿಸುತ್ತದೆ. ಆ 3 ಸಂದರ್ಭಗಳು ಯಾವ್ಯಾವಪ್ಪ ಅಂತಂದರೆ ಇಲ್ಲಿದ್ದಾವೆ ನೋಡಿ. ಈ 3 ಸಂದರ್ಭಗಳನ್ನು ನಾವು ನೋಡ್ಬೋದು. ಒಂದು, ಬೃಹತ್ ಸಾಮಾಜಿಕ ಕ್ರಾಂತಿಯಾದಾಗ. ಎರಡನೇದು, ಒಂದು ದೇಶ ಪರಕೀಯರ ಆಡಳಿತದಿಂದ ಮುಕ್ತವಾದಾಗ. ಮೂರನೇದು, ಸಣ್ಣ ಸಣ್ಣ ಪ್ರಾಂತ್ಯಗಳು ಒಂದುಗೂಡಿ ಒಂದು ಸ್ವತಂತ್ರ ರಾಷ್ಟ್ರ ಉದಯಿಸಿದಾಗ. ಇದರಲ್ಲಿ ಭಾರತ 2ನೇ ಹಂತದಲ್ಲಿ ಬರುತ್ತೆ. ಇಲ್ಲಿದೆ ಭಾರತ, ಇಲ್ಲಿ ನೋಡ್ಬೋದು 2ನೇ ಇದಕ್ಕೆ ಸೇರುತ್ತೆ. ಅಂದರೆ ಒಂದು ದೇಶ ಪರಕೀಯರ ಆಡಳಿತದಿಂದ ಮುಕ್ತವಾದಾಗ. ಭಾರತ ಬ್ರಿಟಿಷರ ಆಡಳಿತದಿಂದ ಮುಕ್ತವಾಗಿರುವುದರಿಂದ ಭಾರತಕ್ಕೆ ಸಂವಿಧಾನವನ್ನು ರಚಿಸುವ ಅಗತ್ಯತೆ ಉಂಟಾಯಿತು ಅಂತಕ್ಕಂಥದ್ದು. ಇನ್ನು 3ನೇದು ಬರುತ್ತಲ್ಲ, ಸಣ್ಣ ಸಣ್ಣ ಪ್ರಾಂತ್ಯಗಳು ಒಂದುಗೂಡಿ ಒಂದು ಸ್ವತಂತ್ರ ರಾಷ್ಟ್ರ ಉದಯಿಸಿದಾಗ. ಇದು ಅಮೇರಿಕ ದೇಶಕ್ಕೆ ಸಂಬಂಧಪಡುತ್ತೆ. ಆ ಅಮೇರಿಕ ದೇಶದಲ್ಲಿರುವಂತಹ 50 ಸಣ್ಣ ಸಣ್ಣ ಪ್ರಾಂತ್ಯಗಳಂದರೆ ರಾಜ್ಯಗಳು ಒಪ್ಪಂದದ ಮೂಲಕ ಒಂದುಗೂಡಿ ಅಮೇರಿಕ ದೇಶ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನ ಕಾಣ್ಬೋದು ಅಂತಕ್ಕಂಥದ್ದು. ಭಾರತದ ಸಂವಿಧಾನ ಏನಿದೆಯಲ್ಲ, ಚುನಾಯಿತ ಸಂವಿಧಾನ ರಚನಾ ಸಭೆಯ ಸದಸ್ಯರಿಂದ ಏನಾಗಿದೆ, ರಚನೆಯಾಗಿರ್ತಕ್ಕಂಥದ್ದು. ಇನ್ನು ಭಾರತದ ಸಂವಿಧಾನದ ಬೆಳವಣಿಗೆಯನ್ನು ನಾವು ನೋಡ್ತಾ ಹೋದರೆ,
ಭಾರತದ ಸಂವಿಧಾನದ ಬೆಳವಣಿಗೆಯನ್ನು ನೋಡ್ತಾ ಹೋದರೆ ಭಾರತದ ಸಂವಿಧಾನದ ಬೆಳವಣಿಗೆಯನ್ನು 4 ಹಂತಗಳಲ್ಲಿ ವಿಂಗಡಿಸ್ತೀವಿ. ಒಂದನೇದ್ದು ಈ 4 ಹಂತಗಳಲ್ಲಿ ನಾವೇನಪ್ಪ ಅಂದರೆ ಅದನ್ನು ವಿಂಗಡಿಸ್ತೀವಿ. ಒಂದನೇದ್ದು ಭಾರತಕ್ಕೆ ಬ್ರಿಟಿಷರ ಆಗಮನ, ಎರಡನೇದು ಬ್ರಿಟಿಷ್ ಕಂಪನಿ ಆಡಳಿತ, ಮೂರನೇದು ಬ್ರಿಟನ್ ರಾಣಿ ಆಡಳಿತ, ನಾಲ್ಕನೇದು ಗಾಂಧಿ ಯುಗ ಅಂತ ಕರಿತೀವಿ. ಒಂದನೇದ್ದು ಭಾರತಕ್ಕೆ ಬ್ರಿಟಿಷರ ಆಗಮನ. ಇದನ್ನು ನಾವು ನೋಡ್ತಾ ಹೋದರೆ ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ವ್ಯಾಪಾರಿ ಯಾರಪ್ಪ ಅಂದರೆ ಜಾನ್ ಮಿಲ್ಟನ್ ಹಾಲ್. ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ವ್ಯಾಪಾರಿ ಈತ ಜಾನ್ ಮಿಲ್ಟನ್ ಹಾಲ್. ಆದರೆ ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ಅಧಿಕೃತ ಪ್ರತಿನಿಧಿ ಭಾರತಕ್ಕೆ ಬಂದವರು ಯಾರಪ್ಪ ಅಂದರೆ ವಿಲಿಯಂ ಹಾಕಿನ್ಸ್. ಯಾರು? ವಿಲಿಯಂ ಹಾಕಿನ್ಸ್. 1608ರಲ್ಲಿ ಇವರು ಭಾರತಕ್ಕೆ ಬರ್ತಾರೆ ಅಂತಕ್ಕಂಥದ್ದು. ಇನ್ನು ಭಾರತದಲ್ಲಿ ಬ್ರಿಟಿಷರ ಮೊದಲ ವಸಾಹತು ಕೇಂದ್ರ ಯಾವುದಪ್ಪ ಅಂತಂದರೆ ಭಾರತದಲ್ಲಿ ಬ್ರಿಟಿಷರ ಮೊದಲ ವಸಾಹತು ಕೇಂದ್ರ ಯಾವುದಪ್ಪ ಅಂತಂದರೆ ಸೂರತ್. 1613ರಲ್ಲಿ ಅಂದರೆ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಡಿಸೆಂಬರ್ 31, 1600ರಂದು ಬ್ರಿಟನ್ ರಾಣಿ 1ನೇ ಎಲಿಜಬೆತ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಭಾರತದಲ್ಲಿ ವ್ಯಾಪಾರಕ್ಕೆ ಅನುಮತಿಯನ್ನು ನೀಡ್ತಾಳೆ ಅಂತಕ್ಕಂಥದ್ದು. ಈ ಸಂಸ್ಥೆ ವ್ಯಾಪಾರಕ್ಕೆ ಅನುಮತಿಯನ್ನು ಪಡೆದಿರ್ತಕ್ಕಂಥ ಈ ಸಂಸ್ಥೆ ಏನು ಮಾಡುತ್ತೆ, ಮುಂದೆ 1726ರಲ್ಲಿ ತಾನು ವಶಪಡಿಸಿಕೊಂಡಿರುವಂಥ ಸ್ಥಳಗಳ ಮೇಲೆ, ಪ್ರದೇಶಗಳ ಮೇಲೆ ಕಾನೂನುಗಳನ್ನು ರೂಪಿಸಲು ಪ್ರಾರಂಭ ಮಾಡುತ್ತೆ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ. ಅದೇ ರೀತಿ 2 ಯುದ್ಧಗಳು ಪ್ರಮುಖವಾಗಿ ನಡೀತವೆ. ಒಂದು ಪ್ಲಾಸಿ ಕದನ, ಇನ್ನೊಂದು ಬಕ್ಸಾರ್ ಕದನ. 1757ರಲ್ಲಿ ಪ್ಲಾಸಿ ಕದನ, 1764ರಲ್ಲಿ ಬಕ್ಸಾರ್ ಕದನ ನಡೆಯುತ್ತೆ ಅಂತಕ್ಕಂಥದ್ದು. ಈ ಮೇಲಿನ 2 ಕದನಗಳೇನಿದಾವಲ್ಲ ಭಾರತದಲ್ಲಿ ಬ್ರಿಟಿಷ್ ಕಂಪನಿಯ ಆಡಳಿತಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟವು ಅಂತಕ್ಕಂಥದ್ದು. ಹಾಗಾದರೆ ಬ್ರಿಟಿಷ್ ಕಂಪ್ನಿ ಆಡಳಿತ ಹೇಗೆ ಆರಂಭ ಆಗುತ್ತೆ ಅಂತ ನೋಡ್ತಾ ಹೋದರೆ ಫಸ್ಟು ಬ್ರಿಟಿಷ್ ಕಂಪ್ನಿ ಆಡಳಿತ ನೋಡೋಣ. ಬ್ರಿಟಿಷ್ ಕಂಪ್ನಿಯು 1773ರಿಂದ 1858ರವರೆಗೆ ಭಾರತದಲ್ಲಿ ಬ್ರಿಟಿಷ್ ಕಂಪ್ನಿ ಏನು ಮಾಡುತ್ತೆ, ಆಡಳಿತ ಮಾಡಿ ಹಲವಾರು ಕಾಯ್ದೆಗಳನ್ನು ರೂಪಿಸುತ್ತೆ. ಭಾರತದಲ್ಲಿ ಬ್ರಿಟಿಷರು ಜಾರಿಗೊಳಿಸಿದ ಮೊದಲ ಕಾಯ್ದೆ ಯಾವುದಪ್ಪ ಅಂದರೆ ರೆಗ್ಯುಲೇಟಿಂಗ್ ಕಾಯ್ದೆ. ಮೊದಲ ಕಾಯ್ದೆ ರೆಗ್ಯುಲೇಟಿಂಗ್ ಕಾಯ್ದೆ. ಮೊದಲ ಕಾಯ್ದೆ ಈ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ರೂಪಿಸ್ತಾರೆ. ರೆಗ್ಯುಲೇಟಿಂಗ್ ಕಾಯ್ದೆ ಭಾರತದ ಸಂವಿಧಾನದ ಇತಿಹಾಸದಲ್ಲಿ ಪ್ರಥಮ ಲಿಖಿತ ದಾಖಲೆಯಾಗಿದೆ. ಈ ಒಂದು ಕಾಯ್ದೆ ಭಾರತದ ಮೊದಲ ರಾಜಕೀಯ ಕಾಯ್ದೆಯೂ ಕೂಡ ಆಗಿದೆ. ಈ ಕಾಯ್ದೆಯಡಿ ಬಂಗಾಳದ ಗವರ್ನರ್ ಹುದ್ದೆಯನ್ನು ಗವರ್ನರ್ ಜನರಲ್ ಎಂದು ಬದಲಾಯಿಸಿತು. ಮೊದಲು ಬಂಗಾಳದ ಗವರ್ನರ್ ಅಂತ ಕರಿತಾ ಇದ್ದರು ಬ್ರಿಟಿಷ್ ಅಧಿಕಾರಿಯನ್ನು. ಇದನ್ನು ಗವರ್ನರ್ ಜನರಲ್ ಎಂದು ಈ ಒಂದು ಕಾಯ್ದೆಯ ಮೂಲಕ ಹೆಸರನ್ನು ಚೇಂಜ್ ಮಾಡ್ತಾರೆ. ಹಾಗಾದರೆ ಭಾರತದ ಮೊದಲ ಗವರ್ನರ್ ಜನರಲ್ ಯಾರಪ್ಪ ಅಂದರೆ ವಾರ್ನ್ ಹೇಸ್ಟಿಂಗ್ ಅವರು ನೇಮಕ ಆಗ್ತಾರೆ. 1765ರಲ್ಲಿ ರಾಬರ್ಟ್ ಕ್ಲೈವ್ ಜಾರಿಗೆ ತಂದಿದ್ದಂತಹ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಈ ಕಾಯ್ದೆಯ ಮೂಲಕ ರದ್ದುಗೊಳಿಸಲಾಯಿತು. ರಾಬರ್ಟ್ ಕ್ಲೈವ್ ಏನು ಮಾಡಿರ್ತಾನೆ, 1765ರಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದಿರ್ತಾನೆ. ಆ ಒಂದು ಕಾಯ್ದೆಯನ್ನು ರೆಗ್ಯುಲೇಟಿಂಗ್ ಕಾಯ್ದೆ 1773ರ ಮೂಲಕ ರದ್ದುಗೊಳಿಸ್ತಾರೆ. ದ್ವಿಮುಖ ಸರ್ಕಾರ ಅಂದರೆ ಡಯಾರ್ಕಿ ಪದ್ಧತಿಯನ್ನು. 1774ರಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ ಪೋರ್ಟ್ ವಿಲಿಯಂ ಕೋಲ್ಕತ್ತಾದಲ್ಲಿ. ಈ ಸುಪ್ರೀಂ ಕೋರ್ಟಿನ ಪ್ರಥಮ ಚೀಫ್ ಜಸ್ಟಿಸ್ CJ ಆಗಿ ಸರ್ ಎಲಿಜಾ ಇಂಪೆ ನೇಮಕ ಆಗ್ತಾರೆ ಅಂತಕ್ಕಂಥದ್ದು. ಅದೇ ರೀತಿ ಮದ್ರಾಸ್ ಮತ್ತು ಮುಂಬೈ ಪ್ರಾಂತ್ಯಗಳು ಬಂಗಾಳದ ಅಧೀನಕ್ಕೆ ಒಳಪಟ್ಟವು. ಈ ಮದ್ರಾಸ್ ಮುಂಬೈ ಪ್ರಾಂತ್ಯಗಳು ಮೊದಲು ಬೇರೆ ಬೇರೆಯಾಗಿರ್ತವೆ. ಈಗ ಇವೆರಡನ್ನೂ ಕೂಡ ಬಂಗಾಳದ ಅಧೀನಕ್ಕೆ ಒಳಪಡಿಸ್ತಾರೆ ಅಂತಕ್ಕಂಥದ್ದು. ಭಾರತದ ದೇಶೀಯ ಸಂಸ್ಥಾನಗಳು ಗವರ್ನರ್ ಜನರಲ್ ನಿಯಂತ್ರಣಕ್ಕೆ ಒಳಪಟ್ಟವು. ಭಾರತದಲ್ಲಿರ್ತಕ್ಕಂಥ ದೇಶೀಯ ಸಂಸ್ಥಾನಗಳಂದರೆ ಸ್ವತಂತ್ರ ರಾಜ್ಯ ಸಂಸ್ಥಾನಗಳೇನಿದ್ವಲ್ಲ ಅವೆಲ್ಲವೂ ಬಂಗಾಳದ ಗವರ್ನರ್ ಜನರಲ್ ನಿಯಂತ್ರಣಕ್ಕೆ ಒಳಪಡ್ತವೆ. ಬ್ರಿಟಿಷ್ ಕಂಪ್ನಿ ತನ್ನ ನೌಕರರ ಮೇಲೆ ಕೆಲವೊಂದು ನಿರ್ಬಂಧಗಳನ್ನು ಹೇರ್ತದೆ. ಏನಪ್ಪ ಅಂದರೆ ಯಾವುದೇ ಖಾಸಗಿ ವ್ಯವಹಾರದಲ್ಲಿ ನೌಕರರು ತೊಡಗುವಂತಿಲ್ಲ. ಜೊತೆಗೆ ಯಾವುದೇ ಪ್ರಜೆಗಳಿಂದ ಯಾವುದೇ ಕಾಣಿಕೆ ಅಥವಾ
ಒಡವೆಗಳನ್ನು ಸ್ವೀಕರಿಸದಂತೆ, ಅಂದರೆ ಭ್ರಷ್ಟಾಚಾರ ಮಾಡಬಾರ್ದಂತೇಳಿ ಸ್ಪಷ್ಟವಾಗಿ ಈ ಕಾಯ್ದೆಯ ಮೂಲಕ ಅದು ತಿಳಿಸುತ್ತೆ ಅಂತಕ್ಕಂಥದ್ದು. ಇಷ್ಟು ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಮುಖ ಅಂಶಗಳಾಯಿತು. ಇನ್ನು ನೆಕ್ಸ್ಟು 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ ಮತ್ತು 1793ರ ಚಾರ್ಟರ್ ಕಾಯ್ದೆಯನ್ನು ನೋಡೋಣ. 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ, 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಲೋಪದೋಷಗಳನ್ನು ಸರಿಪಡಿಸಲು ಈ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು. ಈ ಕಾಯ್ದೆ ಬ್ರಿಟಿಷ್ ಕಂಪ್ನಿಯ ರಾಜಕೀಯ ಮತ್ತು ವಾಣಿಜ್ಯ ಚಟುವಟಿಕೆಗಳನ್ನು ಬೇರ್ಪಡಿಸುತ್ತೆ. ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಏನಿರ್ತದಲ್ಲ, ಆ ಕಂಪ್ನಿಯ ರಾಜಕೀಯ ಮತ್ತು ವಾಣಿಜ್ಯ ಚಟುವಟಿಕೆಗಳೆಂದು ಬೇರೆ ಬೇರೆ ಮಾಡುತ್ತೆ. ರಾಜಕೀಯ ವ್ಯವಹಾರಗಳ ನಿರ್ವಹಣೆಗಾಗಿ ಬೋರ್ಡ್ ಆಫ್ ಕಂಟ್ರೋಲ್ ಎಂಬ ಸಂಸ್ಥೆಯನ್ನು ಮತ್ತು ವಾಣಿಜ್ಯ ವ್ಯವಹಾರಗಳ ನಿರ್ವಹಣೆಗಾಗಿ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಂಬ ಒಂದು ಕಂಪ್ನಿಗಳನ್ನು ಸ್ಥಾಪನೆ ಮಾಡುತ್ತೆ ಅಂತಕ್ಕಂಥದ್ದು. ಹಾಗೆ ಗವರ್ನರ್ ಜನರಲ್ ಮಂಡಳಿಯ ಸದಸ್ಯರ ಸಂಖ್ಯೆಯನ್ನು 4ರಿಂದ 3ಕ್ಕೆ ಇಳಿಸುತ್ತೆ ಈ ಕಾಯ್ದೆ. ಜೊತೆಗೆ ಭಾರತದ ಭೂಪ್ರದೇಶಗಳನ್ನು ಭಾರತದಲ್ಲಿ ಬ್ರಿಟಿಷ್ ಸ್ವಾಧೀನ ಪ್ರದೇಶಗಳು ಎಂದು ಕರೆಯಲಾಯಿತು. ದಿ ಬ್ರಿಟಿಷ್ ಪೊಸೆಷನ್ ಇನ್ ಇಂಡಿಯಾ ಅಂತೇಳಿ ಅವುಗಳನ್ನು ಕರೀತಾರೆ. ಈ ಕಾಯ್ದೆ ಏನು ಹೇಳುತ್ತೆ ಅಂದರೆ, ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜ್ಯಸತ್ತೆಯ ಹೆಸರಿನಲ್ಲಿ ಪಡೆದಿದ್ದಾರೆ ವಿನಃ ಅವರದೇ ಸ್ವಂತ ಹಕ್ಕಲ್ಲ ಎಂದು ಈ ಕಾಯ್ದೆ ಹೇಳುತ್ತೆ ಅಂತಕ್ಕಂಥದ್ದು. ಇನ್ನು 1793ರ ಚಾರ್ಟರ್ ಕಾಯ್ದೆ, ಇದು ಮೊದಲ ಚಾರ್ಟರ್ ಕಾಯ್ದೆಯಾಗಿದೆ. ಭಾರತದಲ್ಲಿ ಜಾರಿಯಾದ ಮೊಟ್ಟ ಮೊದಲ ಚಾರ್ಟರ್ ಕಾಯ್ದೆಯಾಗಿದೆ. ಇದನ್ನು ಈಸ್ಟ್ ಇಂಡಿಯಾ ಕಾಯ್ದೆ ಎಂದು ಸಹ ಕರೆಯುವರು. ಕಂಪನಿಯು ಮುಂದಿನ 20 ವರ್ಷಗಳ ಕಾಲ ಭಾರತದಲ್ಲಿ ವ್ಯಾಪಾರ ಮಾಡಲು ಏಕಸ್ವಾಮ್ಯ ಹಕ್ಕನ್ನು ಪಡೆಯಿತು. 1793ರಿಂದ ಮುಂದಿನ 20 ವರ್ಷಗಳವರೆಗೆ ಭಾರತದಲ್ಲಿ ವ್ಯಾಪಾರ ಮಾಡಲು ಒಂದು ಏಕಸ್ವಾಮ್ಯ ಹಕ್ಕನ್ನು ಬ್ರಿಟಿಷ್ ಕಂಪ್ನಿ ಪಡೆಯುತ್ತೆ. ಬ್ರಿಟಿಷ್ ಕಂಪನಿಯ ಅಧಿಕಾರಿಗಳಿಗೆ ಭಾರತೀಯ ಖಜಾನೆಯಿಂದಲೇ ವೇತನ ನೀಡಲು ಅನುಮತಿ ನೀಡಿತು. ಈ ಬ್ರಿಟಿಷ್ ಅಧಿಕಾರಿಗಳಿರ್ತಾರಲ್ಲ, ಆಫೀಸರ್ಗಳು, ಅವರಿಗೆ ಭಾರತೀಯ ಖಜಾನೆಯಿಂದ, ಹಣಕಾಸು ಖಜಾನೆಯಿಂದಲೇ ವೇತನವನ್ನು ಪಾವತಿ ಮಾಡಲು ಅವಕಾಶವನ್ನು ನೀಡುತ್ತೆ. ಸುಪ್ರೀಂ ಕೋರ್ಟಿನ ಅಧೀನ ನ್ಯಾಯಾಧೀಶರ ಸಂಖ್ಯೆಯನ್ನು 3ರಿಂದ 2ಕ್ಕೆ ಇಳಿಸಿತು. ಈ ಸುಪ್ರೀಂ ಕೋರ್ಟಿನಲ್ಲಿ ಅಧೀನ ನ್ಯಾಯಾಧೀಶರು ಏನಿದ್ರಲ್ಲ, ಅದು 3 ಇತ್ತು, ಈಗ ಅದನ್ನು 2ಕ್ಕೆ ಇಳಿಸಿರ್ತಕ್ಕಂಥದ್ದು. ಇನ್ನು ಸೇನಾ ಮುಖ್ಯಸ್ಥನು ಕೌನ್ಸಿಲ್ನ ಸದಸ್ಯನಾಗದಂತೆ ನಿರ್ಬಂಧ ವಿಧಿಸಿತು. ಈ ಸೇನಾ ಮುಖ್ಯಸ್ಥರು ಏನಿದ್ರಲ್ಲ, ಗವರ್ನರ್ ಜನರಲ್ ಅವರ ಒಂದು ಮಂಡಳಿ ಇತ್ತು, ಆ ಮಂಡಳಿಯ ಸದಸ್ಯನಾಗದಂತೆ ಒಂದು ನಿರ್ಬಂಧ ಹೇರುತ್ತೆ. ಇನ್ನು 1793ರ ಚಾರ್ಟರ್ ಕಾಯ್ದೆ ಜಾರಿಗೆ ಬಂದಾಗ ಇದ್ದ ಬಂಗಾಳದ ಗವರ್ನರ್ ಜನರಲ್ ಯಾರಪ್ಪ ಅಂದರೆ ಸರ್ ಜಾನ್ ಶೋರ್ ಅಂತಕ್ಕಂಥವ್ರು ಇರ್ತಾರೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು 1813ರ ಚಾರ್ಟರ್ ಕಾಯ್ದೆ ಮತ್ತು 1833ರ ಚಾರ್ಟರ್ ಕಾಯ್ದೆಯನ್ನು ನೋಡೋಣ ಅಂತಕ್ಕಂಥದ್ದು. 1813ರ ಚಾರ್ಟರ್ ಕಾಯ್ದೆ, ಇದು 2ನೇ ಚಾರ್ಟರ್ ಕಾಯ್ದೆಯಾಗಿದೆ. 1813 ಜುಲೈ 21ರಂದು ಈ ಕಾಯ್ದೆ ಜಾರಿಗೆ ಬರುತ್ತೆ. ಈ ಕಾಯ್ದೆ ಕಂಪ್ನಿಗೆ ಮತ್ತೆ 20 ವರ್ಷಗಳ ಕಾಲ, ಅಂದರೆ ಮತ್ತೆ ಮುಂದೆ 20 ವರ್ಷಗಳ ಕಾಲ ವ್ಯಾಪಾರಕ್ಕೆ ಅವಕಾಶವನ್ನು ನೀಡುತ್ತೆ ಅಂತಕ್ಕಂಥದ್ದು. ಆದರೆ ಕಂಪ್ನಿಯ ಏಕಸ್ವಾಮ್ಯ ವ್ಯಾಪಾರವನ್ನು ರದ್ದುಗೊಳಿಸುತ್ತೆ. ಮೊದಲನೇ ಚಾರ್ಟರ್ ಕಾಯ್ದೆಯಲ್ಲಿ ಏಕಸ್ವಾಮ್ಯ ವ್ಯಾಪಾರಕ್ಕೆ ಅವಕಾಶ ನೀಡಿರುತ್ತೆ, ಬಟ್ ಇಲ್ಲಿ ಏಕಸ್ವಾಮ್ಯ ವ್ಯಾಪಾರವನ್ನು ರದ್ದುಗೊಳಿಸುತ್ತೆ ಈ ಕಾಯ್ದೆಯಲ್ಲಿ. ಈ ಕಾಯ್ದೆ ಭಾರತದಲ್ಲಿ ಕ್ರೈಸ್ತ ಮಿಷನರಿಗಳು ನೆಲೆಸಲು ಅವಕಾಶವನ್ನು ನೀಡುತ್ತೆ. ಭಾರತದಲ್ಲಿ ಶಾಲೆ ಮತ್ತು ಕಾಲೇಜುಗಳನ್ನು ಸ್ಥಾಪಿಸಲು ಅವಕಾಶವನ್ನು ಕಲ್ಪಿಸುತ್ತೆ. ಜೊತೆಗೆ ಭಾರತದಲ್ಲಿನ ಶಿಕ್ಷಣ ಮತ್ತು ಸಾಹಿತ್ಯಕ್ಕಾಗಿ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಮೀಸಲಿರಿಸಿತು. ಈ ಕಾಯ್ದೆ ಏನು ಮಾಡುತ್ತೆ, ಭಾರತದಲ್ಲಿರುವಂತಹ ಶಿಕ್ಷಣ ಮತ್ತು ಸಾಹಿತ್ಯಕ್ಕಾಗಿ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಮೀಸಲಾಗಿಡಬೇಕಂತ ಹೇಳುತ್ತೆ. ಇದು ಈ ಕಾಯ್ದೆ ಏನಿದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್. ಭಾರತದಲ್ಲಿ ಬ್ರಿಟಿಷರು ಜಾರಿಗೊಳಿಸಿದ ಮೊಟ್ಟ ಮೊದಲ ಶೈಕ್ಷಣಿಕ ದಾಖಲೆ ಇದು. ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಒಂದು ಕಾಯ್ದೆ ಅಂತ ಹೇಳ್ಬೋದು. ಈ ಕಾಯ್ದೆ ಜಾರಿಗೆ ಬಂದಾಗ ಇದ್ದ ಗವರ್ನರ್ ಜನರಲ್ ಯಾರಪ್ಪ ಅಂದರೆ ಲಾರ್ಡ್ ವಾರ್ನ್ ಹೇಸ್ಟಿಂಗ್ಸ್ ಅಂತ ಹೇಳ್ಬೋದು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು 1833ರ ಚಾರ್ಟರ್ ಕಾಯ್ದೆ.
ಪ್ರತಿ 20 ವರ್ಷಗಳಿಗೆ ಒಂದೊಂದು ಚಾರ್ಟರ್ ಕಾಯ್ದೆಗಳು ಜಾರಿಗೆ ಬರ್ತವೆ. ಒಟ್ಟು 4 ಚಾರ್ಟರ್ ಕಾಯ್ದೆಗಳು ಜಾರಿಗೆ ಬಂದಿವೆ. ಈ ಕಾಯ್ದೆ ಕಂಪ್ನಿಗೆ ಮತ್ತೆ 20 ವರ್ಷಗಳ ಕಾಲ ವ್ಯಾಪಾರ ಮಾಡಲು ಅವಕಾಶವನ್ನು ನೀಡುತ್ತೆ. ಆದರೆ ಕಂಪ್ನಿಯ ಏಕಸ್ವಾಮ್ಯ ವ್ಯಾಪಾರವನ್ನು ರದ್ದು ಮಾಡುತ್ತೆ ಅಂತಕ್ಕಂಥದ್ದು. ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ನೋಡಿ, ಈ ಇದೆಯಲ್ಲ ಬಂಗಾಳದ ಗವರ್ನರ್ ಜನರಲ್ ಎಂಬ ಹುದ್ದೆಯನ್ನು, ಅಂದರೆ ಬಂಗಾಳದ ಗವರ್ನರ್ ಜನರಲ್ ಅಂತ ಕರಿತಾ ಇದ್ರಲ್ಲ, ಆ ಹುದ್ದೆಯನ್ನು ಏನು ಮಾಡುತ್ತೆ, ಆ ಹುದ್ದೆಯನ್ನು ಏನು ಮಾಡುತ್ತೆ, ಭಾರತದ ಗವರ್ನರ್ ಜನರಲ್ ಎಂದು ಹೆಸರಿಸಲಾಯಿತು ಅಂತಕ್ಕಂಥದ್ದು. ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ಭಾರತದ ಗವರ್ನರ್ ಜನರಲ್ ಎಂದು ಹೆಸರಿಸಲಾಯಿತು. ಹಾಗಾದರೆ ಭಾರತದ ಪ್ರಥಮ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕ್. ಯಾರು? ಲಾರ್ಡ್ ವಿಲಿಯಂ ಬೆಂಟಿಕ್. ಬಂಗಾಳದ ಕೊನೆಯ ಗವರ್ನರ್ ಜನರಲ್ಲು ಕೂಡ ಲಾರ್ಡ್ ವಿಲಿಯಂ ಬೆಂಟಿಕ್ಕು. ಭಾರತದ ಪ್ರಥಮ ಗವರ್ನರ್ ಜನರಲ್ಲು ಲಾರ್ಡ್ ವಿಲಿಯಂ ಬೆಂಟಿಕ್ ಆಗ್ತಾರೆ. ಇನ್ನು ಲಾರ್ಡ್ ಮೆಕಾಲೆ ಅಧ್ಯಕ್ಷತೆಯಲ್ಲಿ 1834ರಲ್ಲಿ ಮೊದಲ ಕಾನೂನು ಆಯೋಗವನ್ನು ರಚಿಸಲಾಯಿತು ಅಂತಕ್ಕಂಥದ್ದು. ಜೊತೆಗೆ ಈ ನಾಗರಿಕ ಸೇವೆಗಳಲ್ಲಿ, ಅಂದರೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳಲ್ಲಿ ಮೆರಿಟ್ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಮೆರಿಟ್ ಪದ್ಧತಿ ಮೂಲಕ ನೇಮಕ ಮಾಡ್ಕೊಳ್ತಾರೆ. 1960ರಲ್ಲಿ ಭಾರತೀಯ ದಂಡ ಸಂಹಿತೆ, ಇಂಡಿಯನ್ ಪಿನಲ್ ಕೋಡ್, ಇವತ್ತು IPC ಸೆಕ್ಷನ್ಸ್ ಅಂತ ಏನು ಕರಿತಾ ಇದ್ದೀವಲ್ಲ, ಅವು ಏನಪ್ಪ ಅಂದರೆ 1960ರಲ್ಲಿ ಈ ಕಾನೂನು ಆಯೋಗದ ಮೂಲಕ ರಚನೆ ಆಗ್ತವೆ ಅಂತಕ್ಕಂಥದ್ದು. ಇಷ್ಟು ಈ 1833ರ ಚಾರ್ಟರ್ ಕಾಯ್ದೆಯ ಪ್ರಮುಖ ಅಂಶಗಳು. ಇನ್ನು ಈ 1953ರ ಚಾರ್ಟರ್ ಕಾಯ್ದೆ, ಇದು 4ನೇ ಚಾರ್ಟರ್ ಕಾಯ್ದೆ. ಭಾರತದಲ್ಲಿ ಬ್ರಿಟಿಷ್ ಕಂಪ್ನಿ ಜಾರಿಗೊಳಿಸಿದ ಕೊನೆಯ ಚಾರ್ಟರ್ ಕಾಯ್ದೆ ಇದು ಕೊನೆಯ ಚಾರ್ಟರ್ ಕಾಯ್ದೆ. ಒಟ್ಟು 4 ಚಾರ್ಟರ್ ಕಾಯ್ದೆಗಳು ಜಾರಿಯಾಗ್ತವೆ. 1793, 1813, 1833, 1853ರಲ್ಲಿ. ಇದು ಕೊನೆಯ ಚಾರ್ಟರ್ ಕಾಯ್ದೆ. ಈ ಕಾಯ್ದೆ ಜಾರಿಯಲ್ಲಿದ್ದಾಗ ಲಾರ್ಡ್ ಡಾಲ್ ಹೌಸಿ ಭಾರತದ ಗವರ್ನರ್ ಜನರಲ್ ಆಗಿದ್ದನು. ಭಾರತದಲ್ಲಿ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಈ ಒಂದು ಕಾಯ್ದೆ ಸ್ಥಾಪಿಸುತ್ತೆ. ಶಾಸನಗಳ ರಚನೆಗೆ ಶಾಸನೀಯ ಪರಿಷತ್ತನ್ನು ಸ್ಥಾಪನೆಯಾಯಿತು. 1854ರಲ್ಲಿ ಭಾರತೀಯ ನಾಗರಿಕ ಸೇವಾ ಸಮಿತಿ ರಚನೆಯಾಗುತ್ತೆ. ಭಾರತೀಯ ನಾಗರಿಕ ಸೇವಾ ಸಮಿತಿ ಅನ್ನೋದನ್ನು ರಚನೆ ಮಾಡ್ತಾರೆ. ನಾಗರಿಕ ಸೇವಾ ಅಧಿಕಾರಿಗಳನ್ನು ನೇಮಿಸಲು ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳು ಆರಂಭ ಆಗ್ತವೆ. ಅಂದರೆ CET ಎಕ್ಸಾಮ್ಗಳು ಆರಂಭ ಆಗ್ತವೆ ಅಂತಕ್ಕಂಥದ್ದು. ನಾಗರಿಕ ಸೇವಾ ಪರೀಕ್ಷೆಗಳಲ್ಲಿ ಕೂಡ ಭಾರತೀಯರಿಗೆ ಅವಕಾಶವನ್ನು ನೀಡುತ್ತದೆ. ಈ ಒಂದು ಕಾಯ್ದೆಯ ಮೂಲಕ ಈ ನಾಗರಿಕ ಸೇವಾ ಪರೀಕ್ಷೆಗಳನ್ನು ಕೂಡ ಭಾರತೀಯ ನಾಗರಿಕರು ಬರೀಬಹುದು ಅಂತಕ್ಕಂಥದ್ದು ನೀಡುತ್ತೆ. ಆದರೆ ಎಕ್ಸಾಮ್ಗಳು ಇಂಗ್ಲೆಂಡಲ್ಲಿ ನಡೀತಾ ಇದ್ದವು ಅಂತಕ್ಕಂಥದ್ದು. ಈ ಕಾಯ್ದೆ ಕಾರ್ಯಾಂಗ ಮತ್ತು ಶಾಸಕಾಂಗದ ಕಾರ್ಯಗಳನ್ನು ಪ್ರತ್ಯೇಕಿಸುತ್ತೆ. ಇನ್ನು ಗವರ್ನರ್ ಜನರಲ್ನಿಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟು ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನಾಗಿ ಮಾಡುತ್ತೆ. ಈ ಗವರ್ನರ್ ಜನರಲ್ಗೆ ಇಡೀ ಸಂಪೂರ್ಣ ಅಧಿಕಾರವನ್ನು ನೀಡಿ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಗೆ ಬದಲಿಗೆ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ಈ ಒಂದು ಕಾಯ್ದೆ ನೀಡುತ್ತೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು, ನಾವೇನು ಸಿಪಾಯಿ ದಂಗೆ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನು ಕರಿತೀವಲ್ಲ, ಭಾರತದ ಸಂವಿಧಾನಿಕ ಮತ್ತು ರಾಜಕೀಯ ಇತಿಹಾಸದಲ್ಲಿ ಒಂದು ಮಹತ್ವದ ಘಟ್ಟವಾಗಿದೆ. ಆದರೆ ಬ್ರಿಟಿಷ್ ಕಂಪ್ನಿಯ ಆಡಳಿತ ಏನಾಗುತ್ತೆ, ಕೊನೆಯಾಗಲ್ಪಟ್ಟಿತು. ಈ ಕಾಯ್ದೆಯ ಮೂಲಕ ಬ್ರಿಟಿಷ್ ಕಂಪ್ನಿಯ ಕಂಪ್ನಿ ಆಡಳಿತ ಕೊನೆಯಾಗುತ್ತೆ ಅಂತಕ್ಕಂಥದ್ದು. ಆದರೆ ಕಂಪ್ನಿ ಆಡಳಿತ ಕೊನೆಯಾಗಿ ಬ್ರಿಟನ್ ರಾಣಿಯ ಆಡಳಿತ ಏನಾಗುತ್ತೆ, ಮುಂದುವರಿಯುತ್ತೆ ಅಂತಕ್ಕಂಥದ್ದು. ಇನ್ನು ಬ್ರಿಟನ್ ರಾಣಿಯ ಆಡಳಿತವನ್ನು ನಾವು ನೋಡ್ತಾ ಹೋದರೆ, ಬ್ರಿಟನ್ ರಾಣಿಯ ಆಡಳಿತವನ್ನು ನೋಡಿದರೆ 1853 ಚಾರ್ಟರ್ ಕಾಯ್ದೆ ಏನಿತ್ತಲ್ಲ, ಭಾರತದಲ್ಲಿ ಬ್ರಿಟಿಷ್ ಕಂಪ್ನಿ ಜಾರಿಗೊಳಿಸಿದ ಕೊನೆಯ ಕಾಯ್ದೆ. ಈ 1857ರಲ್ಲಿ ಸಿಪಾಯಿ ದಂಗೆ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆದ ನಂತರ ಏನಾಗುತ್ತೆ, ಬ್ರಿಟಿಷ್ ಕಂಪ್ನಿ ಆಡಳಿತ ಕೊನೆಗೊಳ್ಳುತ್ತೆ. ನೇರವಾಗಿ ಬ್ರಿಟಿಷ್ ಸಂಸತ್ತು ಅಂದರೆ ಬ್ರಿಟನ್ ರಾಣಿಯ ಆಡಳಿತಕ್ಕೆ ಭಾರತ ಆಡಳಿತ ಕೈ ಸೇರುತ್ತೆ ಅಂತಕ್ಕಂಥದ್ದು.
1857 ಸಿಪಾಯಿ ದಂಗೆಯ ನಂತರ ಭಾರತದಲ್ಲಿ ಬ್ರಿಟಿಷ್ ಕಂಪ್ನಿ ಆಡಳಿತ ಕೊನೆಗೊಂಡಿತು. ನಂತರ ಬ್ರಿಟನ್ ರಾಣಿ ವಿಕ್ಟೋರಿಯಾ ಭಾರತದ ಸರ್ಕಾರದ ಮುಖ್ಯಸ್ಥಳಾದಳು. ಇಡೀ ಭಾರತದ ಸರ್ಕಾರದ ಆಡಳಿತ ವ್ಯವಸ್ಥೆಯನ್ನು ರಾಣಿ ವಿಕ್ಟೋರಿಯಾ ಹೆಸರಿನಲ್ಲೇ ನಡೆಯುತ್ತೆ ಅಂತಕ್ಕಂಥದ್ದು. ಈ ಅವಧಿಯಲ್ಲಿ ಅನೇಕ ಕಾಯ್ದೆಗಳೇನಪ್ಪ ಅಂದರೆ ಜಾರಿ ಆಗ್ತವೆ ಅಂತಕ್ಕಂಥದ್ದು. ಇಷ್ಟು ಕಾಯ್ದೆಗಳು ಬ್ರಿಟನ್ ರಾಣಿಯ ಆಡಳಿತದಲ್ಲಿ ಜಾರಿಗೆ ಆಗ್ತವೆ. ಯಾವ್ಯಾವ ಅಂದರೆ 1858ರ ಭಾರತ ಸರ್ಕಾರ ಕಾಯ್ದೆ, 1892ರ ಭಾರತೀಯ ಪರಿಷತ್ತು ಅಧಿನಿಯಮ, 1861ರ ಭಾರತೀಯ ಪರಿಷತ್ತು ಅಧಿನಿಯಮ, ಭಾರತೀಯ ಪರಿಷತ್ತು ಕಾಯ್ದೆ, ಮಿಂಟೋ ಮಾರ್ಲೆ ಸುಧಾರಣೆಗಳಂತ ಕರಿತೀವಿ, ಭಾರತ ಸರ್ಕಾರ ಕಾಯ್ದೆ, ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆಗಳು, 1935ರ ಭಾರತ ಸರ್ಕಾರ ಕಾಯ್ದೆ ಅಂತಕ್ಕಂಥದ್ದು. ಇಷ್ಟು ಕಾಯ್ದೆಗಳು ಬ್ರಿಟನ್ ರಾಣಿಯ ಆಡಳಿತದಲ್ಲಿ ಜಾರಿಯಾಗ್ತವೆ. ಆ ಕಾಯ್ದೆಗಳ ಒಂದೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಮುಂದಿನ ಈ ಒಂದು ತರಗತಿಯಲ್ಲಿ ನೋಡೋಣ ಅಂತಕ್ಕಂಥದ್ದು. ಮೊದಲನೇದಾಗಿ 1858ರ ಭಾರತ ಸರ್ಕಾರ ಕಾಯ್ದೆ. 1858ರ ಭಾರತ ಸರ್ಕಾರ ಕಾಯ್ದೆಯನ್ನು ನೋಡೋಣ. ಈ ಕಾಯ್ದೆಯನ್ನು ಬ್ರಿಟಿಷ್ ಪ್ರಧಾನಿ ಲಾರ್ಡ್ ಫಾಮರ್ಸ್ಟನ್ ಬ್ರಿಟನ್ ರಾಣಿಯ ಹೆಸರಿನಲ್ಲಿ ಜಾರಿಗೊಳಿಸ್ತಾನೆ. ಯಾರು? ಲಾರ್ಡ್ ಫಾಮರ್ಸ್ಟನ್ ಅಂತಕ್ಕಂಥವನು ಬ್ರಿಟನ್ ರಾಣಿಯ ಹೆಸರಿನಲ್ಲಿ ಜಾರಿಗೊಳಿಸ್ತಾನೆ. ಈ ಕಾಯ್ದೆ 1858 ನವೆಂಬರ್ 1ರಂದು ಜಾರಿಯಾಗುತ್ತೆ. ಇನ್ನು ಈ ಕಾಯ್ದೆಯನ್ನು ರಾಣಿಯ ಘೋಷಣಾ ಪತ್ರ ಎಂದು ಸಹ ಕರೆಯುತ್ತಾರೆ ಅಂತಕ್ಕಂಥದ್ದು. ಈ ಕಾಯ್ದೆಯ ಒಂದು ಕರಡನ್ನು ತಯಾರಿಸಿರ್ತಕ್ಕಂಥವ್ರು ಲಾರ್ಡ್ ಡರ್ಬಿ ಅಂತಕ್ಕಂಥ ವ್ಯಕ್ತಿ ತಯಾರಿಸ್ತಾನೆ. ಈ ಕಾಯ್ದೆ ಭಾರತದ ಗವರ್ನರ್ ಜನರಲ್ ಎಂಬ ಒಂದು ಹುದ್ದೆ ಇತ್ತಲ್ಲ, ಆ ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಭಾರತದ ವೈಸರಾಯ ಎಂದು ಬದಲಾಯಿಸಿತು ಅಂತಕ್ಕಂಥದ್ದು. ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಭಾರತದ ವೈಸರಾಯ ಎಂದೇನಪ್ಪ ಅಂದರೆ ಈ ಒಂದು ಕಾಯ್ದೆ ಬದಲಾಯಿಸುತ್ತೆ. ಯಾವುದು? 1858ರ ಭಾರತ ಸರ್ಕಾರ ಕಾಯ್ದೆ ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಭಾರತದ ವೈಸರಾಯ ಎಂದು ಬದಲಾಯಿಸುತ್ತೆ. ಹಾಗಾದರೆ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರಪ್ಪ ಅಂದರೆ ಲಾರ್ಡ್ ಕ್ಯಾನಿಂಗ್. ಅದೇ ರೀತಿ ಭಾರತದ ಮೊದಲ ವೈಸರಾಯ ಯಾರಪ್ಪ ಅಂದರೆ ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥವನು. ಭಾರತದ ಕೊನೆಯ ಗವರ್ನರ್ ಜನರಲ್ನು ಲಾರ್ಡ್ ಕ್ಯಾನಿಂಗು, ಭಾರತದ ಮೊದಲ ವೈಸರಾಯನು ಕೂಡ ಲಾರ್ಡ್ ಕ್ಯಾನಿಂಗ್ ಆಗಿರ್ತಾನೆ. ಇನ್ನು ಈ ಭಾರತದ ಆಡಳಿತ, ಕಂಪ್ನಿ ಆಡಳಿತ ಕೊನೆಗೊಳ್ಳುತ್ತೆ, ಬಟ್ ಬ್ರಿಟನ್ ರಾಣಿ ಆಡಳಿತಗೊಳ್ಳುತ್ತಲ್ಲ, ಈ ಭಾರತ ಆಡಳಿತವನ್ನು ಹಂಚಿಕೆ ಆಗುತ್ತೆ. ಭಾರತದ ಆಡಳಿತವನ್ನು ಈ ಬ್ರಿಟನ್ ರಾಣಿ, ರಾಜ್ಯ ಕಾರ್ಯದರ್ಶಿ, ವೈಸರಾಯ ಮತ್ತು ಗವರ್ನರ್ಗಳ ನಡುವೆ ಏನಾಗುತ್ತೆ? ಹಂಚಿಕೆ ಆಗ್ತಕ್ಕಂಥದ್ದು. ಹಾಗಾದರೆ ಭಾರತದಲ್ಲಿ ಪ್ರಪ್ರಥಮ ರಾಜ್ಯ ಕಾರ್ಯದರ್ಶಿ ಯಾರಪ್ಪ ಅಂದರೆ ಲಾರ್ಡ್ ಸ್ಟ್ಯಾನ್ಲಿ. ಭಾರತದಲ್ಲಿ ಬ್ರಿಟಿಷರಿಂದ ನೇಮಕಗೊಂಡ ಮೊಟ್ಟ ಮೊದಲ ರಾಜ್ಯ ಕಾರ್ಯದರ್ಶಿ, ಸ್ಟೇಟ್ ಸೆಕ್ರೆಟರಿ ಯಾರಪ್ಪ ಅಂದರೆ ಲಾರ್ಡ್ ಸ್ಟ್ಯಾನ್ಲಿ ಅಂತಕ್ಕಂಥವನು. ಈ ಕಾಯ್ದೆ ಏನು ಮಾಡುತ್ತೆ? 1858ರ ಭಾರತ ಸರ್ಕಾರ ಕಾಯ್ದೆ ಈ ನಾಗರಿಕ ಸೇವೆಗಳನ್ನು, ಸಿವಿಲ್ ಸರ್ವಿಸ್ ಅಂತ ಏನಿತ್ತಲ್ಲ, ಆ ನಾಗರಿಕ ಸೇವೆಗಳನ್ನು ಭಾರತೀಯ ನಾಗರಿಕ ಸೇವೆಗಳು, ICS, ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತೇಳಿ ಒಂದು ಬದಲಾಯಿಸುತ್ತೆ. ಮೊದಲು ಬರೀ ನಾಗರಿಕ ಸೇವೆಗಳಂತಿತ್ತು, ಅಂದರೆ ಸಿವಿಲ್ ಸರ್ವಿಸ್ ಅಂತಿತ್ತು. ಅದನ್ನು ಭಾರತೀಯ ನಾಗರಿಕ ಸೇವೆಗಳು, ಇಂಡಿಯನ್ ಸಿವಿಲ್ ಸರ್ವಿಸ್ ಎಂದು ಈ ಒಂದು ಕಾಯ್ದೆ ಹೆಸರುಗಳನ್ನು ಬದಲಾಯಿಸುತ್ತೆ. ಇನ್ನು ಈ ಕಾಯ್ದೆಯನ್ನು ಈಶ್ವರಿ ಪ್ರಸಾದ್ ಮತ್ತು RK ಮುಖರ್ಜಿ ಅನೇಕ ಬೇರೆ ಬೇರೆ ಒಂದು ಇದರಿಂದ ಕರೆದಿದ್ದಾರೆ. ಈಶ್ವರಿ ಪ್ರಸಾದ್ ಈ ಕಾಯ್ದೆ ಭಾರತೀಯರ ಕಣ್ಣು ಮುಂದೆ ಸ್ವರ್ಗವನ್ನು ತಂದಿಟ್ಟಿದೆ ಎಂದು ಬಣ್ಣಿಸಿದರು. ಇನ್ನು RK ಮುಖರ್ಜಿ ಏನು ಹೇಳ್ತಾರೆ? ಈ ಕಾಯ್ದೆ ಭಾರತದ ಜನತೆಯ ಮ್ಯಾಗ್ನಾ ಕಾರ್ಟ್ ಆಗಿದೆ ಎಂದಿದ್ದಾರೆ ಅಂತಕ್ಕಂಥದ್ದು. ಇಷ್ಟು 1858ರ ಭಾರತ ಸರ್ಕಾರ ಕಾಯ್ದೆಯ ಪ್ರಮುಖ ಅಂಶಗಳು. ಇನ್ನು ಭಾರತೀಯ ಪರಿಷತ್ತು ಕಾಯ್ದೆ ಅಂತ ಏನು ಕರಿತೀವಲ್ಲ, ಭಾರತೀಯ ಪರಿಷತ್ತು ಕಾಯ್ದೆ 1861, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಅಂತ ಕರಿತೀವಿ. ಮೊದಲ ಬಾರಿಗೆ ವೈಸರಾಯರ ಶಾಸನ ಸಭೆಗೆ ಭಾರತೀಯರಿಗೆ ಅವಕಾಶವನ್ನು ನೀಡುತ್ತೆ. ಫಸ್ಟ್ ಟೈಮ್ ಈ ವೈಸರಾಯರ ಒಂದು ಶಾಸನ ಸಭೆಗೆ ಈ ಒಂದು ಕಾಯ್ದೆ ಅವಕಾಶವನ್ನು ನೀಡುತ್ತೆ. ಹಾಗಾದರೆ ವೈಸರಾಯರ ಶಾಸನ ಸಭೆಗೆ ನೇಮಕ ಆದವರು ಯಾರಪ್ಪ ಅಂದರೆ ಬನಾರಸ್ ರಾಜ, ಪಟಿಯಾಲದ ರಾಜ ಮತ್ತು ದಿನಕರ್ ರಾವ್ ಅಂತಕ್ಕಂಥ ವ್ಯಕ್ತಿಗಳು ನೇಮಕ ಆಗ್ತಾರೆ. ಜೊತೆಗೆ ಈ ಕಾಯ್ದೆ ಏನು ಮಾಡುತ್ತೆ? ಖಾತೆಗಳ ಪದ್ಧತಿ, ಸಚಿವಾಲಯಗಳು, ಪೋರ್ಟ್ಫೋಲಿಯೋ ಸಿಸ್ಟಮ್, ಈಗೇನು ಹಣಕಾಸು ಸಚಿವ ಮತ್ತು
ಶಿಕ್ಷಣ ಸಚಿವ ಅಂತ ಏನು ಕರಿತೀವಲ್ಲ, ಬೇರೆ ಬೇರೆ ಹುದ್ದೆಗಳು, ಆ ಪೋರ್ಟ್ಫೋಲಿಯೋ ಸಿಸ್ಟಮ್ ಈ ಒಂದು ಇದರಲ್ಲಿ ಬರುತ್ತೆ. ಹಾಗಾದರೆ ಖಾತೆಗಳ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಪ್ಪ ಅಂದರೆ ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥವನು. ಇನ್ನು ವೈಸರಾಯರಿಗೆ ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರವನ್ನು ಈ ಒಂದು ಕಾಯ್ದೆ ನೀಡುತ್ತೆ. ಇನ್ನು ಭಾರತೀಯರ ಬೇಡಿಕೆಯಾದ ಆಡಳಿತದ ವಿಕೇಂದ್ರೀಕರಣ ಜಾರಿಯಾಗಲು ಈ ಕಾಯ್ದೆ ಪ್ರಮುಖ ಕಾರಣ ಆಗುತ್ತೆ ಅಂತಕ್ಕಂಥದ್ದು. ಈ ಕಾಯ್ದೆಯ ಮೂಲಕನೇ ಆಡಳಿತದ ವಿಕೇಂದ್ರೀಕರಣ ಆಗ್ತಕ್ಕಂಥದ್ದು. ಇದೇ ಕಾಯ್ದೆಯಲ್ಲೇ 1861ರಲ್ಲೇ ಲಾರ್ಡ್ ರಿಪ್ಪನ್ ಒಂದು ಗೊತ್ತುವಳಿಯನ್ನು ಹೊರಡಿಸ್ತಾರೆ ಪಂಚಾಯಿತಿಗಳಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ಲಾರ್ಡ್ ರಿಪ್ಪನ್ ಅವರನ್ನು ಏನಂತ ಕರಿತೀವಿ, ಭಾರತದ ಸ್ಥಳೀಯ ಸರ್ಕಾರಗಳ ಪಿತಾಮಹ, ಫಾದರ್ ಆಫ್ ಇಂಡಿಯನ್ ಲೋಕಲ್ ಗೌರ್ಮೆಂಟ್ಸ್ ಅಂತ ಕರಿತಕ್ಕಂಥದ್ದು. ಇನ್ನು ಭಾರತೀಯ ಪರಿಷತ್ತು ಕಾಯ್ದೆ ಅಂತ ಬರುತ್ತೆ. ಭಾರತೀಯ ಪರಿಷತ್ತು ಕಾಯ್ದೆ 1892, ಭಾರತೀಯ ಪರಿಷತ್ತು ಕಾಯ್ದೆ 1909. ಈ ಕಾಯ್ದೆಗಳು ಕೂಡ ವೆರಿ ಇಂಪಾರ್ಟೆಂಟು. ಈ ಭಾರತೀಯ ಪರಿಷತ್ತು ಕಾಯ್ದೆ 1892 ಏನಿದೆಯಲ್ಲ, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1892, ಬಜೆಟ್ ಮೇಲೆ ಚರ್ಚಿಸುವುದಕ್ಕೆ ಮೊದಲ ಬಾರಿಗೆ ಅವಕಾಶವನ್ನು ನೀಡುತ್ತೆ. ಬಜೆಟ್ ಮೇಲೆ ಚರ್ಚೆಯನ್ನು ಮಾಡಲು ಈ ಕಾಯ್ದೆಯ ಪ್ರಕಾರ ಭಾರತದಲ್ಲಿ ಚುನಾವಣೆಗಳನ್ನು ನಡೆಸಲು ಸರ್ಕಾರ ಒಪ್ಪಿಗೆ ನೀಡಿತು. ಈ ಕಾಯ್ದೆಯ ಪ್ರಕಾರ ಭಾರತದಲ್ಲಿ ಚುನಾವಣೆಗಳನ್ನು ನಡೆಸಲು ಸರ್ಕಾರ ಒಪ್ಪಿಗೆಯನ್ನು ನೀಡುತ್ತೆ. ಭಾರತದಲ್ಲಿ ಪ್ರಥಮ ಬಾರಿಗೆ ಚುನಾವಣೆಗೆ ಈ ಕಾಯ್ದೆ ಅವಕಾಶವನ್ನು ನೀಡುತ್ತೆ. ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಅಧಿಕಾರೇತರ ಸದಸ್ಯರನ್ನು ನೇಮಕ ಮಾಡಲಾಯಿತು. ಈ ಕಾಯ್ದೆ ಜಾರಿಗೆ ಬಂದಾಗ ಇದ್ದ ವೈಸರಾಯ ಯಾರಪ್ಪ ಅಂದರೆ ಲಾರ್ಡ್ ಲಾನ್ಸ್ ಡೋನ್ ಅಂತಕ್ಕಂಥವನು ಇದ್ನು ಅಂತಕ್ಕಂಥದ್ದು. ನೆಕ್ಸ್ಟು 1909ರ ಭಾರತೀಯ ಪರಿಷತ್ತು ಕಾಯ್ದೆ. ಈ ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತ ಕರಿತೀವಿ. ಈ ಕಾಯ್ದೆಯನ್ನು ಏನಂತ ಕರೀತಾರೆ, ಮಿಂಟೋ ಮಾರ್ಲೆ ಸುಧಾರಣೆಗಳಂತ ಕರೀತಾರೆ. ಭಾರತದಲ್ಲಿ ಜಾರಿಯಾದ ಅಲ್ಪಾವಧಿಯ ಕಾಯ್ದೆಯಾಗಿದೆ. ಕೇವಲ 10 ವರ್ಷಗಳ ಅವಧಿಗೆ ಜಾರಿಯಾಗಿರ್ತಕ್ಕಂಥ ಕಾಯ್ದೆ ಇದು. ಚುನಾಯಿತ ಭಾರತೀಯರಿಗೆ ಶಾಸನ ಸಭೆಗಳಲ್ಲಿ ಅವಕಾಶವನ್ನು ನೀಡುತ್ತೆ. ಯಾರು ಚುನಾಯಿತರಾಗಿರ್ತಾರೆ ಅಂಥ ಒಂದು ಭಾರತೀಯರಿಗೆ ಶಾಸನ ಸಭೆಗಳಲ್ಲಿ ಅವಕಾಶವನ್ನು ನೀಡುತ್ತೆ. ಇನ್ನು ಶಾಸನ ಸಭೆಗಳ ಅಧಿಕಾರ ಅವಧಿಯನ್ನು 3 ವರ್ಷಕ್ಕೆ ನಿಗದಿ ಮಾಡಲಾಯಿತು. ರಾಜಕೀಯ ಅಪರಾಧಿಗಳಿಗೆ ಚುನಾವಣಾ ಅನರ್ಹತೆಯನ್ನು ವಿಧಿಸಲಾಯಿತು. ಯಾರು ರಾಜಕೀಯದಲ್ಲಿ ಅಪರಾಧ ಮಾಡಿರ್ತಾರೋ, ಭ್ರಷ್ಟಾಚಾರ ಮಾಡಿರ್ತಾರೋ ಅಂಥವರು ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ ಅಂತ ಈ ಕಾಯ್ದೆಯಲ್ಲಿ ಜಾರಿಗೆ ತರುತ್ತೆ. ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು 16ರಿಂದ 60ಕ್ಕೆ ಹೆಚ್ಚಿಸುತ್ತೆ ಅಂತಕ್ಕಂಥದ್ದು. ಆದರೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರ ಕ್ಷೇತ್ರದ ಪ್ರಾತಿನಿಧ್ಯವನ್ನು ಜಾರಿಗೆ ತರುತ್ತೆ. ಮುಸ್ಲಿಮರಿಗೆ ಒಂದು ಪ್ರತ್ಯೇಕವಾದ ಮತದಾರ ಕ್ಷೇತ್ರದ ಪ್ರಾತಿನಿಧ್ಯವನ್ನು ಜಾರಿಗೆ ತರುತ್ತೆ. ಹಾಗಾಗಿ ಇದನ್ನು ಕೋಮು ಮತದಾರ ಕಾಯ್ದೆ ಅಂತಲೂ ಕೂಡ ಕರೀತಾರೆ. ಕೋಮು ಮತದಾರ ವರ್ಗದ ಪಿತಾಮಹ ಯಾರಪ್ಪ ಅಂದರೆ ಲಾರ್ಡ್ ಮಿಂಟೋ. ಈ ಲಾರ್ಡ್ ಮಿಂಟೋ ಅವರನ್ನು ಏನಂತ ಕರೀತಾರೆ, ಕೋಮು ಮತದಾರ ವರ್ಗದ ಪಿತಾಮಹ ಅಂತ ಕರಿತಕ್ಕಂಥದ್ದು. ಕೋಮು ಮತದಾರ ವರ್ಗದ ಪಿತಾಮಹ ಅಂತ ಕರಿತೀವಿ. ವೈಸರಾಯರ ಕಾರ್ಯಕಾರಿ ಮಂಡಳಿಗೆ ಆಯ್ಕೆಯಾದ ಮೊದಲ ಭಾರತೀಯ ಯಾರಪ್ಪ ಅಂದರೆ ಸತ್ಯೇಂದ್ರನಾಥ್ ಸಿನ್ಹಾ ಅಂತಕ್ಕಂಥವನು ಆಯ್ಕೆ ಆಗ್ತಾನೆ ಅಂತಕ್ಕಂಥದ್ದು. ಇಷ್ಟು 1909ರ ಭಾರತೀಯ ಪರಿಷತ್ ಕಾಯ್ದೆ ಅಂದರೆ ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತಕ್ಕಂಥದ್ದು. ಇನ್ನು 1919ರ ಭಾರತ ಸರ್ಕಾರ ಕಾಯ್ದೆ. 1919ರ ಭಾರತ ಸರ್ಕಾರ ಕಾಯ್ದೆ ಅಂತಕ್ಕಂಥದ್ದು. ಇದನ್ನು ಮಾಂಟೆಗೋ ಚೇಮ್ಸ್ಫರ್ಡ್ ಸುಧಾರಣೆಗಳು ಎಂದು ಸಹ ಕರೆಯುತ್ತಾರೆ. ಭಾರತದ ವೈಸರಾಯ ಲಾರ್ಡ್ ಚೇಮ್ಸ್ಫರ್ಡ್ ಇರ್ತಾರೆ. ಭಾರತದ ಕಾರ್ಯದರ್ಶಿಯಾಗಿ ಎಡ್ವಿನ್ ಸುಮೆಲ್ ಮಾಂಟೆಗೋ ಅಂತಕ್ಕಂಥವ್ರು ಇರ್ತಾರೆ. ಹಾಗಾಗಿ ಅವರಿಬ್ಬರು ಇದ್ದಿರೋದ್ರಿಂದ ಮಾಂಟೆಗೋ ಚೇಮ್ಸ್ಫರ್ಡ್ ಸುಧಾರಣೆಗಳಂತ ಕರೀತಾರೆ. ಈ ಕಾಯ್ದೆ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಸ್ಥಾಪಿಸುತ್ತೆ. ಅಂದರೆ ಕೌನ್ಸಿಲ್ ಆಫ್ ಸ್ಟೇಟ್ ಇಲ್ಲಿದಾವಲ್ಲ, ದ್ವಿಸರ್ಕಾರ ಪದ್ಧತಿಗಳನ್ನು ಸ್ಥಾಪಿಸುತ್ತೆ. ಕೌನ್ಸಿಲ್ ಆಫ್ ಸ್ಟೇಟ್ ಅಂದರೆ ರಾಜ್ಯ ಮಂಡಳಿ, ಇದನ್ನು ಮೇಲ್ಮನೆ ಅಂತ ಕರೀತಾರೆ. ಲೆಜಿಸ್ಲೇಟಿವ್ ಅಸೆಂಬ್ಲಿ ಶಾಸನ ಸಭೆ ಅಂತ ಕರೀತಾರೆ, ಅಂದರೆ ಕೆಳಮನೆ ಅಂತೇಳಿ ಇದನ್ನು ಕರೀತಕ್ಕಂಥದ್ದು. ಇನ್ನು ಶಾಸಕಾಂಗದ ಅಧಿಕಾರಗಳನ್ನು ಕೇಂದ್ರ ಪಟ್ಟಿ ಮತ್ತು ಪ್ರಾಂತೀಯ ಪಟ್ಟಿ ಎಂದು ವರ್ಗೀಕರಿಸಲಾಯಿತು. ಈಗಲೂ ಕೂಡ ಕೇಂದ್ರ ಪಟ್ಟಿ, ಪ್ರಾಂತೀಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಹೆಂಗೆ ಕರಿತೀವಿ ಆ ರೀತಿ ವರ್ಗೀಕರಣ ಮಾಡ್ತಾರೆ.
ಈ 1909 ಕಾಯ್ದೆಯಲ್ಲಿ ಮುಸ್ಲಿಮರಿಗೆ ಮಾತ್ರ ಪ್ರತ್ಯೇಕ ಮತದಾರರ ಕ್ಷೇತ್ರಗಳನ್ನು ಕೊಟ್ಟಿರ್ತಾರೆ. ಆದರೆ ಪ್ರತ್ಯೇಕ ಮತದಾರರ ಕ್ಷೇತ್ರವನ್ನು ಸಿಖ್, ಕ್ರಿಶ್ಚಿಯನ್, ಆಂಗ್ಲೋ ಇಂಡಿಯನ್ ಮತ್ತು ಯುರೋಪಿಯನ್ನರಿಗೂ ಕೂಡ ವಿಸ್ತರಿಸ್ತಾರೆ. 1909 ಕಾಯ್ದೆಯಲ್ಲಿ ಮುಸ್ಲಿಮರಿಗೆ ಕೊಟ್ಟಿರ್ತಾರೆ, ಆದರೆ ಇಲ್ಲಿ ಮುಸ್ಲಿಮರು, ಕ್ರಿಶ್ಚಿಯನ್ನು, ಸಿಕ್ಕು, ಆಂಗ್ಲೋ ಇಂಡಿಯನ್ನು, ಯುರೋಪಿಯನ್ನರಿಗೂ ಕೂಡ ವಿಸ್ತರಣೆ ಮಾಡ್ತಾರೆ ಅಂತಕ್ಕಂಥದ್ದು. ಇನ್ನು ಲಂಡನ್ನಿನಲ್ಲಿ ಭಾರತೀಯರಿಗಾಗಿ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ, ಅದನ್ನೇ ಹೈ ಕಮಿಷನರ್ ಹುದ್ದೆ ಅಂತ ಕರೀತಾರೆ. ಹಾಗಾದರೆ ಭಾರತದ ಮೊದಲ ಹೈ ಕಮಿಷನರ್ ಯಾರಪ್ಪ ಅಂದರೆ ದಾದಿಬಾ ದುರ್ವಾಂಜಿ ದಲಾಲ್. ಇವರು ಭಾರತದ ಮೊಟ್ಟ ಮೊದಲ ಹೈ ಕಮಿಷನರ್. ಇವರು ಎಲ್ಲಿ? ಲಂಡನ್ನಿನಲ್ಲಿ ಭಾರತದಿಂದ ನೇಮಕ ಆಗ್ತಾರೆ ಅಂತಕ್ಕಂಥದ್ದು. ಹಾಗಾದರೆ ನಂತರದಲ್ಲಿ ಸ್ವತಂತ್ರ ಭಾರತದ ಮೊದಲ ಹೈ ಕಮಿಷನರ್, ಭಾರತ ಸ್ವತಂತ್ರಗೊಂಡ ಮೊದಲ ಹೈ ಕಮಿಷನರ್ ಯಾರಪ್ಪ ಅಂದರೆ ವಿ.ಕೆ. ಕೃಷ್ಣ ಮೆನನ್ ಇರ್ತಾರೆ ಅಂತಕ್ಕಂಥದ್ದು. ಇನ್ನು ಈ ಒಂದು ಕಾಯ್ದೆ ಪ್ರಾಂತೀಯ ಬಜೆಟನ್ನು ಕೇಂದ್ರೀಯ ಬಜೆಟ್ನಿಂದ ಬೇರ್ಪಡಿಸುತ್ತೆ ಅಂತಕ್ಕಂಥದ್ದು. ವೈಸರಾಯನಿಗೆ ವೀಟೋ ಅಧಿಕಾರವನ್ನು ನೀಡುತ್ತೆ. ಜೊತೆಗೆ 1926ರಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗವನ್ನು ಈ ಒಂದು ಕಾಯ್ದೆ ಸ್ಥಾಪಿಸುತ್ತೆ ಅಂತಕ್ಕಂಥದ್ದು. ಇವತ್ತು UPSC ಅಂತ ಏನು ಕರಿತೀವಲ್ಲ, ಅದು ಈ ಕಾಯ್ದೆಯ ಮೂಲಕ ಸ್ಥಾಪನೆ ಆಗುತ್ತೆ. ಇನ್ನು ನೆಕ್ಸ್ಟ್ ಮುಂದಿನ ಹಂತವನ್ನು ನೋಡಿದರೆ ಗಾಂಧಿ ಯುಗ ಪ್ರಾರಂಭ ಆಗುತ್ತೆ. ಭಾರತಕ್ಕೆ ಗಾಂಧೀಜಿಯವರು ಬರ್ತಾರೆ, ಅಲ್ಲಿಂದ ಗಾಂಧಿ ಯುಗ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು. ಗಾಂಧಿ ಯುಗ ನೋಡಿ, ಗಾಂಧಿ ಯುಗ ಪ್ರಾರಂಭ ಆಗುತ್ತೆ. 1915ರಿಂದ 1947ರವರೆಗೆ ಅವಧಿಯನ್ನು ಗಾಂಧಿ ಯುಗ ಅಂತ ಕರಿತೀವಿ. ಅಂದರೆ ಗಾಂಧೀಜಿಯವರು ಜನವರಿ 9, 1915ರಂದು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬರ್ತಾರೆ. ಇವರು ಬಂದ ನಂತರ 1915ರಲ್ಲಿ ಸಬರಮತಿ ಆಶ್ರಮವನ್ನು ಪ್ರಾರಂಭಿಸ್ತಾರೆ. ಇನ್ನು 1916ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿ 1947ರವರೆಗೂ ಕೂಡ ರಾಷ್ಟ್ರೀಯ ಚಳವಳಿಯ ನಾಯಕತ್ವವನ್ನು ವಹಿಸ್ತಾರೆ. ಹಾಗಾದರೆ ಗಾಂಧಿ ಯುಗದಲ್ಲಿ ನಡೆದ ಪ್ರಮುಖ ಘಟನೆಗಳು ಅಂತ ಕರಿತೀವಿ. ಒಂದನೇದು ಚಂಪಾರಣ್ಯ ಸತ್ಯಾಗ್ರಹ 1917ರಲ್ಲಿ ನಡೆಯುತ್ತೆ. ಈ ಚಂಪಾರಣ್ಯ ಸತ್ಯಾಗ್ರಹ ಭಾರತದಲ್ಲಿ ಗಾಂಧೀಜಿ ಕೈಗೊಂಡ ಮೊಟ್ಟ ಮೊದಲ ಚಳವಳಿ ಅಂತ ನಾವು ಹೇಳ್ಬೋದು. ಭಾರತದಲ್ಲಿ ಗಾಂಧೀಜಿ ಕೈಗೊಂಡ ಮೊಟ್ಟ ಮೊದಲ ಹೋರಾಟ ಯಾವುದಪ್ಪ ಅಂದರೆ ಚಂಪಾರಣ್ಯ ಸತ್ಯಾಗ್ರಹ ಅಂತ ಕರಿತೀವಿ. ಇದನ್ನು ನೀಲಿ ಬೆಳೆಗಾರರ ಚಳವಳಿ, ಇಂಡಿಗೋ ಮೂಮೆಂಟ್ ಅಂತಲೂ ಕೂಡ ಕರೀತಾರೆ. ಈ ಒಂದು ಚಳವಳಿಗೆ ಗಾಂಧೀಜಿಯವರನ್ನು ಆಹ್ವಾನ ನೀಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ರಾಜ್ಕುಮಾರ್ ಶುಕ್ಲಾ. ಗಾಂಧೀಜಿಯವರನ್ನು ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಭಾಗವಹಿಸಲು ಮನವಿ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ರಾಜ್ಕುಮಾರ್ ಶುಕ್ಲಾ ಅಂತಕ್ಕಂಥವ್ರು. ಇನ್ನು ನೆಕ್ಸ್ಟ್ ಎರಡನೇದು ಅಹಮದಾಬಾದ್ ಹತ್ತಿ ಗಿರಣಿ ಹೋರಾಟ. ಇದು ಗುಜರಾತ್ ರಾಜ್ಯದಲ್ಲಿ ಹತ್ತಿ ಗಿರಣಿ ಒಂದು ಮಾಲೀಕರು ಮತ್ತು ಕಾರ್ಮಿಕರಿಂದ ನಡೆಯುತ್ತೆ. ಈ ಒಂದು ಹೋರಾಟದಲ್ಲಿ ಗಾಂಧೀಜಿ ಭಾಗವಹಿಸ್ತಾರೆ. ಈ ಒಂದು ಹೋರಾಟದಲ್ಲಿ ನೋಡಿ, ಅಹಮದಾಬಾದ್ ಹತ್ತಿ ಗಿರಣಿ ಹೋರಾಟ ಇದೆಯಲ್ಲ, ಗಾಂಧೀಜಿಯವರು ಭಾರತದಲ್ಲಿ ಕೈಗೊಂಡ ಮೊಟ್ಟ ಮೊದಲ ಉಪವಾಸ ಸತ್ಯಾಗ್ರಹ. ಅದು ಯಾವುದು? ಗಾಂಧೀಜಿ ಭಾರತದಲ್ಲಿ ಕೈಗೊಂಡ ಮೊದಲ ಸತ್ಯಾಗ್ರಹ ಚಂಪಾರಣ್ಯ ಸತ್ಯಾಗ್ರಹ. ಬಟ್ ಆದರೆ ಗಾಂಧೀಜಿ ಭಾರತದಲ್ಲಿ ಕೈಗೊಂಡ ಮೊಟ್ಟ ಮೊದಲ ಉಪವಾಸ ಸತ್ಯಾಗ್ರಹ ಯಾವುದಪ್ಪ ಅಂದರೆ ಅಹಮದಾಬಾದ್ ಹತ್ತಿ ಗಿರಣಿ ಹೋರಾಟ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಜಲಿಯನ್ ವಾಲಾಬಾಗ್ ದುರಂತ ಏಪ್ರಿಲ್ 13, 1919ರಂದು ನಡೆಯುತ್ತೆ. ಅಸಹಕಾರ ಚಳವಳಿ, ನಾನ್ ಕೋಆಪರೇಟಿವ್ ಮೂವ್ಮೆಂಟ್ ಅಂತೀವಿ, 1920ರಿಂದ 22. ಸೈಮನ್ ಆಯೋಗ ಬರುತ್ತೆ. ಲಾರ್ಡ್ ಇರ್ವಿನ್ ಘೋಷಣೆ, ಮತೀಯ ತೀರ್ಪು ಪ್ರಕಟ, 3 ದುಂಡು ಮೇಜಿನ ಸಮ್ಮೇಳನಗಳು, ಪೂನಾ ಒಪ್ಪಂದ, 1935ರ ಭಾರತ ಸರ್ಕಾರ ಕಾಯ್ದೆ, 1940 ಆಗಸ್ಟ್ 8ರ ಕೊಡುಗೆ, ಕ್ರಿಪ್ಸ್ ಆಯೋಗದ ವರದಿಗಳು, 1946ರ ಕ್ಯಾಬಿನೆಟ್ ಆಯೋಗದ ವರದಿ, 1947ರ ಮೌಂಟ್ ಬ್ಯಾಟನ್ ಯೋಜನೆ, 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ. ಇಷ್ಟೂ ಕಾಯ್ದೆಗಳು ಭಾರತದಲ್ಲಿ ಗಾಂಧಿ ಯುಗದಲ್ಲಿ ನಡೆದಿರ್ತಕ್ಕಂಥ ಪ್ರಮುಖ ಘಟನೆಗಳು. ಈ ಒಂದೊಂದು ಚಂಪಾರಣ್ಯ ಸತ್ಯಾಗ್ರಹ, ಅಹಮದಾಬಾದ್ ಹತ್ತಿ ಗಿರಣಿ ಹೋರಾಟ, ಇವೆಲ್ಲ ಮುಂದಿನ ತನಗಳಲ್ಲಿ ಅದರ ಒಂದೊಂದು ಹೋರಾಟದ ಬಗ್ಗೆ ಆಳವಾಗಿ ನೋಡೋಣ ಅಂತಕ್ಕಂಥದ್ದು. ಈಗ ಪ್ರಮುಖವಾಗಿರ್ತಕ್ಕಂಥ ಕಾಯ್ದೆಗಳು ಯಾವ್ಯಾವ ಅಂತ ನೋಡ್ತಾ ಹೋದರೆ ಸೈಮನ್ ಆಯೋಗ. ಇದು ಗಾಂಧಿ ಯುಗದಲ್ಲೇ ಭಾರತಕ್ಕೆ ಬರುತ್ತೆ. ಯಾವುದು? ಸೈಮನ್ ಆಯೋಗ. ಈ ಆಯೋಗವನ್ನು 1919ರ ಕಾಯ್ದೆಯನ್ನು ಪರಿಶೀಲಿಸಲು ನೇಮಿಸಲಾಯಿತು. ಯಾವುದು? ಸೈಮನ್ ಆಯೋಗವನ್ನು.
ಈ ಆಯೋಗದಲ್ಲಿ ಕೇವಲ ಬ್ರಿಟಿಷರೇ ಇದ್ದುದರಿಂದ ಇದನ್ನು ಏನಂತ ಕರೀತಾರೆ, ವೈಟ್ಮನ್ ಕಮಿಷನ್ ಎಂದು ಸಹ ಕರೆಯುತ್ತಾರೆ ಅಂತಕ್ಕಂಥದ್ದು. ಈ ಕಾಯ್ದೆ, ಈ ಒಂದು ಆಯೋಗ, ಸೈಮನ್ ಆಯೋಗ ಏನಿದೆಯಲ್ಲ, 1928 ಫೆಬ್ರವರಿ 3ರಂದು ಬಾಂಬೆಗೆ ಭೇಟಿ ನೀಡುತ್ತೆ. ಈ ಒಂದು ಕಾಯ್ದೆ ಏನು ಮಾಡುತ್ತೆ, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ರದ್ದು ಮಾಡಬೇಕು ಅಂತ ಹೇಳುತ್ತೆ. ಇನ್ನು ಭಾರತದಿಂದ ಬರ್ಮಾ ದೇಶವನ್ನು ಬೇರ್ಪಡಿಸಬೇಕು, ಮಯನ್ಮಾರ್ ಅಂತ ಏನು ಕರಿತೀವಲ್ಲ ಆ ದೇಶವನ್ನು ಬೇರ್ಪಡಿಸ್ಬೇಕಂತ ಹೇಳುತ್ತೆ. ನೋಡಿ, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿ ರದ್ದು ಮಾಡಬೇಕು, ಬಟ್ ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಕಂಟಿನ್ಯೂ ಮಾಡಬೇಕಂತ ಹೇಳುತ್ತೆ. ಒಕ್ಕೂಟ ವ್ಯವಸ್ಥೆಯ ರಚನೆಗೆ ಅವಕಾಶವನ್ನು ನೀಡಿತು. ಕೋಮುವಾರು ಪ್ರಾತಿನಿಧ್ಯ ಮುಂದುವರಿಸಿ ಅಲ್ಪಸಂಖ್ಯಾತರಿಗೆ ರಕ್ಷಣೆ ನೀಡುವುದು ಅಂತ ಹೇಳುತ್ತೆ. ಈ ಕೋಮುವಾರು ಪ್ರತ್ಯೇಕ ಮತದಾರರ ಕ್ಷೇತ್ರಗಳನ್ನೇ ನೀಡಿದ್ರಲ್ಲ, ಅದನ್ನು ಕಂಟಿನ್ಯೂ ಮಾಡ್ಬೇಕಂತ ಹೇಳುತ್ತೆ. ಮತ್ತು ಜೊತೆಗೆ ಅಲ್ಪಸಂಖ್ಯಾತರಿಗೆ ರಕ್ಷಣೆ ನೀಡಬೇಕಂತ ಹೇಳುತ್ತೆ. ಇನ್ನು ಒಡಿಶಾ ಮತ್ತು ಸಿಂಧ್ಗಳನ್ನು ಪ್ರತ್ಯೇಕ ಪ್ರಾಂತ್ಯಗಳನ್ನಾಗಿ ರಚಿಸುವುದು, ಜೊತೆಗೆ ರಾಜ್ಯಪಾಲರಿಗೆ ವಿಶೇಷ ಅಧಿಕಾರವನ್ನು ನೀಡುವುದು ಅಂತ ಈ ಕಾಯ್ದೆ ಹೇಳುತ್ತೆ. ಇನ್ನು ಬ್ರಿಟಿಷ್ ಇಂಡಿಯಾವನ್ನು ಸಂಯುಕ್ತ ಪದ್ಧತಿಯ ಆಧಾರದ ಮೇಲೆ ಪುನರ್ ರಚಿಸಬೇಕಂತ ಹೇಳುತ್ತೆ. ಬ್ರಿಟಿಷ್ ಇಂಡಿಯಾ ಏನಿರುತ್ತಲ್ಲ ಅದನ್ನು ಸಂಯುಕ್ತ ಪದ್ಧತಿಯ ಆಧಾರದ ಮೇಲೇ ಪುನರ್ ರಚಿಸಬೇಕು ಅಂತ ಈ ಒಂದು ಕಾಯ್ದೆ ಹೇಳುತ್ತೆ. ಸೈಮನ್ ಆಯೋಗದಲ್ಲಿ ಒಬ್ಬರೂ ಭಾರತೀಯರು ಇರಲಿಲ್ಲ. ಸೈಮನ್ ಆಯೋಗದಲ್ಲಿ ಎಲ್ಲರೂ ಬ್ರಿಟಿಷರಿದ್ದರು, ಹಾಗಾಗಿ ವೈಟ್ಮನ್ ಕಮಿಷನ್ ಅಂತ ಕರೀತಾರೆ. ಯಾರೂ ಭಾರತೀಯರು ಇರದೇ ಇದ್ದಿದ್ದರಿಂದ ಈ ಆಯೋಗದ ವಿರುದ್ಧ ಭಾರತೀಯರು ಸೈಮನ್ ಹಿಂದಿರುಗಿ, ಸೈಮನ್ ಗೋ ಬ್ಯಾಕ್ ಎಂಬ ಚಳವಳಿಯನ್ನು ನಡೆಸ್ತಾರೆ. ಸೈಮನ್ ಆಯೋಗ ಭಾರತದಲ್ಲಿ ಎಲ್ಲೆಲ್ಲಿಗೆ ಹೋಗುತ್ತೋ ಅಲ್ಲಿಗೆ ಹೋಗಿ ಭಾರತೀಯರು ಗೋ ಬ್ಯಾಕ್ ಸೈಮನ್ ಹಿಂದಿರುಗಿ ಎಂಬ ಘೋಷಣೆಯನ್ನು ಕೂಗ್ತಾ ಹೋರಾಟವನ್ನು ನಡೆಸ್ತಾರೆ. ಈ ಹೋರಾಟದಲ್ಲಿ ಕೆಲವೊಬ್ಬರು ಮರಣ ಹೊಂದುತ್ತಾರೆ, ಕೆಲವೊಬ್ಬರು ಶಾಶ್ವತವಾಗಿ ಅಂಗವಿಕಲರಾಗ್ತಾರೆ. ನೋಡೋಣ ಅಂತಕ್ಕಂಥದ್ದು ಏನೇನಂತ. ಲಾಹೋರ್ ಅಧಿವೇಶನದಲ್ಲಿ ನೋಡಿ, ಸ್ಯಾಂಡರ್ಸನ್ ಎಂಬ ಲಾಹೋರ್ ಹೋರಾಟದಲ್ಲಿ ಪೊಲೀಸ್ ಪೇದೆ ಇರ್ತಾನೆ, ಯಾರು, ಸ್ಯಾಂಡರ್ಸನ್. ಆ ಸ್ಯಾಂಡರ್ಸನ್ ಲಾಠಿ ಚಾರ್ಜ್ ಮಾಡ್ತಾನೆ. ಆತನ ಲಾಠಿ ಏಟಿಗೆ ನಮ್ಮ ಭಾರತದ ಲಾಲ್ ಲಜಪತ್ ರಾಯ ಗಾಯಗೊಂಡು 1928 ನವೆಂಬರ್ 17ರಂದು ನಿಧನರಾಗ್ತಾರೆ. ಲಾಹೋರ್ ಹೋರಾಟದಲ್ಲಿ ಪೊಲೀಸ್ ಪೇದೆ ಸ್ಯಾಂಡರ್ಸನ್ ಲಾಠಿ ಏಟಿಗೆ ಲಾಲ್ ಲಜಪತ್ ರಾಯರು ಗಾಯಗೊಂಡು ಮರಣವನ್ನು ಹೊಂದ್ತಾರೆ ಅಂತಕ್ಕಂಥದ್ದು. ಇನ್ನು ಲಕ್ನೋದ ಹೋರಾಟದಲ್ಲಿ ಪೊಲೀಸರ ಲಾಠಿ ಏಟಿಗೆ ಗೋವಿಂದ ವಲ್ಲಭ ಪಂತ ಎಂಬುವರು ಶಾಶ್ವತವಾಗಿ ಅಂಗವಿಕಲರಾಗ್ತಾರೆ. ಇಲ್ಲಿ ಲಕ್ನೋದಲ್ಲಿ ಈ ಗೋವಿಂದ ವಲ್ಲಭ ಪಂತ ಮುಂದೆ ಏನಾಗ್ತಾರೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿಯೂ ಕೂಡ ಆಗ್ತಾರೆ. ಅವರು ಶಾಶ್ವತವಾಗಿ ಅಂಗವಿಕಲರಾಗ್ತಾರೆ. ಇನ್ನು ಈ SC/ST ಎಂಬ ಪದಗಳನ್ನು ಬಳಸ್ತೀವಲ್ಲ, ಶೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ ಎಂಬ ಪದಗಳನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿರುವ ಆಯೋಗ ಯಾವುದಪ್ಪ ಅಂದರೆ ಸೈಮನ್ ಆಯೋಗ. ಈ SC/ST ಅಂದರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ ಎಂಬ ಪದಗಳನ್ನು ಮೊದಲು ಬಳಸಿರ್ತಕ್ಕಂಥ ಆಯೋಗ ಯಾವುದಪ್ಪ ಅಂದರೆ ಸೈಮನ್ ಆಯೋಗ ಅಂತ ನಾವು ಹೇಳ್ಬೋದು. ಇದಾದ ನಂತರ 3 ದುಂಡು ಮೇಜಿನ ಸಮ್ಮೇಳನಗಳು ನಡೀತವೆ. 3 ದುಂಡು ಮೇಜಿನ ಸಮ್ಮೇಳನಗಳು ನಡೀತವೆ ಅಂತಕ್ಕಂಥದ್ದು. 3 ದುಂಡು ಮೇಜಿನ ಸಮ್ಮೇಳನಗಳು ನಡೀತವೆ. 1ನೇ ಸಮ್ಮೇಳನ, ಆ 3 ದುಂಡು ಮೇಜಿನ ಸಮ್ಮೇಳನಗೆ ಯಾವ್ಯಾವ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. 1ನೇ ಸಮ್ಮೇಳನ ನವೆಂಬರ್ 19ರಿಂದ 1933ರಿಂದ ಜನವರಿ 19, 1931 ನಡೆಯುತ್ತೆ. 2ನೇ ಸಮ್ಮೇಳನ ಸೆಪ್ಟೆಂಬರ್ 7, 1931ರಿಂದ ಡಿಸೆಂಬರ್ 1, 1931ರವರೆಗೆ ನಡೆಯುತ್ತೆ. 3ನೇ ಸಮ್ಮೇಳನ ನವೆಂಬರ್ 17, 1932ರಿಂದ ಡಿಸೆಂಬರ್ 24, 1932ರವರೆಗೆ ನಡೆಯುತ್ತೆ ಅಂತಕ್ಕಂಥದ್ದು. ಹಾಗಾದರೆ ಸ್ಥಳ ಎಲ್ಲಪ್ಪ ಅಂದರೆ ಇಂಗ್ಲೆಂಡಿನ ಅಂದರೆ ಲಂಡನ್ನ ಜೇಮ್ಸ್ ಅರಮನೆಯಲ್ಲಿ ನಡೆಯುತ್ತೆ. ಅಧ್ಯಕ್ಷತೆ ವಹಿಸಿದವರು ಯಾರಪ್ಪ ಅಂದರೆ ಆವಾಗಿನ ಪ್ರಧಾನಮಂತ್ರಿ ಆಗಿರತಕ್ಕಂಥ ಮುಖ್ಯಸ್ಥರಾಗಿರ್ತಕ್ಕಂಥ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅವರು ಈ 3 ಸಮ್ಮೇಳನಗಳ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಇನ್ನು ಗಾಂಧೀಜಿ ಭಾಗವಹಿಸಿದ ಸಮ್ಮೇಳನ ಯಾವುದಪ್ಪ ಅಂತಂದರೆ 2ನೇ ಸಮ್ಮೇಳನ. ಗಾಂಧೀಜಿ ಯಾವ ಸಮ್ಮೇಳನದಲ್ಲಿ ಭಾಗವಹಿಸ್ತಾನೆ? 2ನೇ ಸಮ್ಮೇಳನದಲ್ಲಿ ಮಾತ್ರ ಭಾಗವಹಿಸ್ತಾರೆ. ಯಾರು? ಗಾಂಧೀಜಿ. ಹಾಗಾದರೆ 3 ಸಮ್ಮೇಳನಗಳಲ್ಲಿ 1ನೇ ಸಮ್ಮೇಳನ ಮತ್ತು 2ನೇ ಸಮ್ಮೇಳನ 3 ಸಮ್ಮೇಳನಗಳಲ್ಲಿ ಭಾಗವಹಿಸಿದವರು ಯಾರಪ್ಪ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್, ಮೊಹಮ್ಮದ್ ಅಲಿ ಜಿನ್ನಾ, ಸರ್ ಮಿರ್ಜಾ ಇಸ್ಮಾಯಿಲ್, ಅರ್ಕಾಟ ರಾಮಸ್ವಾಮಿ ಅಯ್ಯಂಗರ್.
ಈ 4 ಜನ 3 ಸಮ್ಮೇಳನಗಳಲ್ಲಿ ಭಾಗವಹಿಸ್ತಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮೊಹಮ್ಮದ್ ಅಲಿ ಜಿನ್ನಾ, ಸರ್ ಮಿರ್ಜಾ ಇಸ್ಮಾಯಿಲ್, ಅರ್ಕಾಟ ರಾಮಸ್ವಾಮಿ ಅಯ್ಯಂಗಾರ್. ಇವರು 4 ಜನ ಈ 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸ್ತಾರೆ. ಇನ್ನು ಕೋಮು ತೀರ್ಪು ಪ್ರಕಟವಾದದ್ದು ಆಗಸ್ಟ್ 16, 1932. ಪೂನಾ ಒಪ್ಪಂದ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ನಡೆಯುತ್ತೆ. ಸೆಪ್ಟೆಂಬರ್ 26, 1932 ನಡೆಯುತ್ತೆ. 1933ರಲ್ಲಿ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಈ ಒಂದು 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ನಡೆದಿರ್ತಕ್ಕಂಥ ವಿಷಯಗಳನ್ನು ಬಗ್ಗೆ ಒಂದು ಶ್ವೇತಪತ್ರವನ್ನು ಬಿಡುಗಡೆ ಮಾಡುತ್ತೆ ಅಂತಕ್ಕಂಥದ್ದು. ಇಷ್ಟು ಸುಮಾರು ಸಲ ಕೇಳಿದ್ದಾರೆ. ಗಾಂಧೀಜಿ ಯಾವ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ? 2ನೇ ದುಂಡು ಮೇಜಿನ ಸಮ್ಮೇಳನ. ಈ 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದ ವ್ಯಕ್ತಿಗಳು ಯಾರೆಂಬುದ್ರ ಬಗ್ಗೆ ಸುಮಾರು ಸಲ ಏನಪ್ಪ ಅಂದರೆ ಪೊಲೀಸು, PSI, FDA, SDA, PDO, ಗ್ರೂಪ್ ಸಿ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಭಾರತ ಸರ್ಕಾರದ ಕಾಯ್ದೆ 1935. ನೋಡಿ, ಇದು ಪ್ರಮುಖವಾದ ಕಾಯ್ದೆ. ಭಾರತ ಸರ್ಕಾರ ಕಾಯ್ದೆ 1935 ಅಂತ ಕರಿತೀವಿ ಇದನ್ನು. ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ 1935. ಭಾರತ ಸರ್ಕಾರ ಕಾಯ್ದೆ 1935. ಈ ಕಾಯ್ದೆಯನ್ನು ಭಾರತದ ಸಂವಿಧಾನದ ನೀಲಿ ನಕ್ಷೆ ಎಂದು ಕರೆಯುತ್ತಾರೆ. ಅಂದರೆ ಬ್ಲೂ ಪ್ರಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಈಗೇನು ಭಾರತ ಸಂವಿಧಾನ ಇದೆಯಲ್ಲ, ಅದರಲ್ಲಿರುವ ಬಹುತೇಕ ಅಂಶಗಳು, ಹೆಚ್ಚಿನ ಅಂಶಗಳು ಭಾರತ ಸರ್ಕಾರ ಕಾಯ್ದೆ 1935 ಕಾಯ್ದೆಯಿಂದ ಎರವಲನ್ನು ಪಡೆದಿರ್ತಕ್ಕಂಥದ್ದು. ಈ ಕಾಯ್ದೆ 321 ವಿಧಿಗಳು, 14 ಭಾಗಗಳು ಮತ್ತು 10 ಅನುಸೂಚಿಗಳನ್ನು ಹೊಂದಿತ್ತು ಅಂತಕ್ಕಂಥದ್ದು. ಈ ಕಾಯ್ದೆ ಏನು ಮಾಡುತ್ತೆ, ಅಖಿಲ ಭಾರತದ ಒಕ್ಕೂಟ ರಚನೆಗೆ ಅವಕಾಶವನ್ನು ನೀಡುತ್ತೆ. ಜೊತೆಗೆ ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ ಜಾರಿಯಾಗಿರುತ್ತೆ, ಆದರೆ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಏನು ಮಾಡುತ್ತೆ, ರದ್ದುಗೊಳಿಸುತ್ತೆ. ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ ಜಾರಿ ಇರುತ್ತೆ, ರಾಜ್ಯಗಳಲ್ಲಿ ಅಂದರೆ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಈ ಕಾಯ್ದೆ ರದ್ದುಗೊಳಿಸುತ್ತೆ ಅಂತಕ್ಕಂಥದ್ದು. ಇನ್ನು 1935 ಏಪ್ರಿಲ್ 1ರಂದು RBI ಸ್ಥಾಪನೆ ಆಗುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇವತ್ತೇನು ಕರಿತೀವಲ್ಲ, ಇದು RBI ಸ್ಥಾಪನೆ ಆಗುತ್ತೆ. ಹಿಲ್ಟನ್ ಯಂಗ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ RBI ಬ್ಯಾಂಕು ಸ್ಥಾಪನೆ ಆಗುತ್ತೆ ಅಂತಕ್ಕಂಥದ್ದು. ಇನ್ನು ಮೊದಲ ಬಾರಿಗೆ ಈ ಪ್ರೈಮ್ ಮಿನಿಸ್ಟರ್ ಮತ್ತು ಕ್ಯಾಬಿನೆಟ್ ಪದಗಳನ್ನು ಬಳಕೆಯನ್ನು ಮಾಡ್ತಾರೆ. ಈ ಒಂದು ಕಾಯ್ದೆಯಲ್ಲಿ ಸಂಯುಕ್ತ ಪದ್ಧತಿ ಜಾರಿಗೆ ಬರುತ್ತೆ. ಈ ಕಾಯ್ದೆಯಲ್ಲಿ ಮುಖ್ಯವಾಗಿ ಸಂಯುಕ್ತ ಪದ್ಧತಿ ಏನಾಗುತ್ತೆ, ಜಾರಿಗೆ ಬರುತ್ತೆ. ಪ್ರಮುಖವಾಗಿ ಅದು ಈ ಒಂದು ಅಂದರೆ ಕೇಂದ್ರ ಪಟ್ಟಿಯಲ್ಲಿ 59 ವಿಷಯಗಳು, ಪ್ರಾಂತೀಯ ಪಟ್ಟಿಯಲ್ಲಿ 54 ವಿಷಯಗಳು, ಸಮವರ್ತಿ ಪಟ್ಟಿಯಲ್ಲಿ 36 ವಿಷಯಗಳು ಅಂಥೇಳಿ ಈ ಸಂಯುಕ್ತ ಪದ್ಧತಿಯ ಮೂಲಕ ಅಧಿಕಾರದ ಹಂಚಿಕೆ ಆಗುತ್ತೆ. ಆದರೆ ಈ 3 ಪಟ್ಟಿಗಳಲ್ಲಿ ಇರದೇ ಇರತಕ್ಕಂಥ ವಿಷಯಗಳನ್ನು ಶೇಷಾಧಿಕಾರಗಳು ಅಂತ ಕರಿತೀವಿ. ಆ ಶೇಷಾಧಿಕಾರಗಳನ್ನು ವೈಸರಾಯರಿಗೆ ನೀಡ್ತಾರೆ ಅಂತಕ್ಕಂಥದ್ದು. ಇನ್ನು 1937ರಲ್ಲಿ ಈ ಕಾಯ್ದೆಯ ಪ್ರಕಾರ ಏನಾಗುತ್ತೆ, 1937ರಲ್ಲಿ ಈ ಕಾಯ್ದೆಯ ಪ್ರಕಾರ ಏನಾಗುತ್ತೆ, ಭಾರತದಲ್ಲಿ ಚುನಾವಣೆಗಳು ನಡೀತವೆ. ಭಾರತದಲ್ಲಿ ಚುನಾವಣೆಗಳು ನಡೆದು ಮುಖ್ಯಮಂತ್ರಿಗಳು ಕೂಡ ನೇಮಕ ಆಗ್ತಾರೆ. ಬಾಂಬೆ ಪ್ರಾಂತದಲ್ಲಿ BG ಖೇರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿ ಮುಖ್ಯಮಂತ್ರಿ ಆಗ್ತಾರೆ. ಇನ್ನು ಸಂಯುಕ್ತ ಪ್ರಾಂತದಲ್ಲಿ ಗೋವಿಂದ ವಲ್ಲಭ ಪಂತ್, ಸಂಯುಕ್ತ ಪ್ರಾಂತ್ಯ ಅಂದರೆ ಈಗಿನ ಉತ್ತರ ಪ್ರದೇಶ್, ಈ ಗೋವಿಂದ ವಲ್ಲಭ ಪಂತ್ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಮದ್ರಾಸ್ ಪ್ರಾಂತ್ಯದಲ್ಲಿ C ರಾಜಗೋಪಾಲಾಚಾರಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಒಡಿಸ್ಸಾದಲ್ಲಿ ಹರಿಕೃಷ್ಣ ಮೆಹ್ತಾ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಕೇಂದ್ರ ಪ್ರಾಂತ್ಯದಲ್ಲಿ NV ಖೇರ್ ಅವರು ಆಯ್ಕೆ ಆಗ್ತಾರೆ. ಬಿಹಾರ್ನಲ್ಲಿ ಶ್ರೀಕೃಷ್ಣ ಸಿನ್ಹಾ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಇನ್ನು ಅಸ್ಸಾಂ ಪ್ರಾಂತ್ಯದಲ್ಲಿ ಗೋಪಿನಾಥ್ ಬಾರ್ಡೋಲಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಆದರೆ, ವಾಯುವ್ಯ ಪ್ರಾಂತದಲ್ಲಿ ಡಾಕ್ಟರ್ ಖಾನ್ ಸಾಹೇಬ್ ಅಂತಕ್ಕಂಥವ್ರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಈ 8 ಜನನೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು. ಇನ್ನು ಬಂಗಾಳದಲ್ಲಿ ಫಜಲ್ ಉಲ್ ಹಕ್ ಅಂತಕ್ಕಂಥವ್ರು ಮುಸ್ಲಿಂ ಲೀಗಿಂದ ಆಯ್ಕೆ ಆಗ್ತಾರೆ. ಪಂಜಾಬ್ನಲ್ಲಿ ಸಿಕಂದರ್ ಖಾನ್
ಯೂನಿಯನಿಸ್ಟ್ ಪಾರ್ಟಿ ಅಂತಕ್ಕಂಥ ಒಂದು ಪಕ್ಷದಿಂದ ಆಯ್ಕೆ ಆಗ್ತಾರೆ. ಈ ಕಾಯ್ದೆಯನ್ನು ನೆಹರು ಅವರು ಏನಂತ ಕರೀತಾರೆ, ಗುಲಾಮರ ಕಾಯ್ದೆ ಅಂತ ಕರೀತಾರೆ. ಇದನ್ನು ಏನಂತ ಕರೀತಾರೆ, ಗುಲಾಮರ ಕಾಯ್ದೆ ಅಂತ ಕರೀತಕ್ಕಂಥದನ್ನ ಕಾಣಬಹುದು ಅಂತಕ್ಕಂಥದ್ದು. ಗುಲಾಮರ ಕಾಯ್ದೆ ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಇಷ್ಟು ಭಾರತ ಸರ್ಕಾರ ಕಾಯ್ದೆ 1935 ಕಾಯ್ದೆ. ಭಾರತದ ಸಂವಿಧಾನದ ನೀಲಿ ನಕ್ಷೆ, ಬ್ಲೂ ಪ್ರಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಇದನ್ನು ಕರೀತಕ್ಕಂಥದ್ದು. ಇನ್ನು ಕ್ರಿಪ್ಸ್ ಆಯೋಗದ ವರದಿಗಳು ಅಂತಕ್ಕಂಥದ್ದು. ಕ್ರಿಪ್ಸ್ ಆಯೋಗದ ವರದಿಗಳನ್ನು ನಾವು ನೋಡ್ತಾ ಹೋದರೆ, ಕ್ರಿಪ್ಸ್ ಆಯೋಗದ ವರದಿಗಳು 1942, ದಿ ಕ್ರಿಪ್ಸ್ ಮಿಷನ್ ಅಂತ ಕರಿತೀವಿ. ಕ್ರಿಪ್ಸ್ ಆಯೋಗವು ಮಾರ್ಚ್ 22, 1942 ಭಾರತಕ್ಕೆ ಬಂದಿತು. ಈ ಆಯೋಗ ಏನು ಮಾಡುತ್ತೆ, ಎರಡನೇ ಮಹಾಯುದ್ಧದ ನಂತರ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕು ಅಂತ ಶಿಫಾರಸನ್ನು ಮಾಡುತ್ತೆ. ಸಂವಿಧಾನ ರಚನಾ ಸಭೆಯ ರಚನೆಗೆ ಅವಕಾಶವನ್ನು ನೀಡಿತು ಈ ಕಾಯ್ದೆ. ಹೊಸ ಸಂವಿಧಾನ ಒಪ್ಪುವುದು ಅಥವಾ ಬಿಡುವುದು ಆಯಾ ಪ್ರಾಂತ್ಯಗಳ ಹಕ್ಕು. ಈ ಭಾರತ ರಚಿಸಿಕೊಂಡಿರುವಂಥ ಹೊಸ ಸಂವಿಧಾನವನ್ನು ಪ್ರತಿಯೊಂದು ಪ್ರಾಂತ್ಯಗಳು ಒಪ್ಪಬಹುದು, ಇಲ್ಲಾಂದರೆ ಬಿಡಬಹುದು ಅಂತ ಈ ಒಂದು ಕ್ರಿಪ್ಸ್ ಆಯೋಗ ಹೇಳುತ್ತೆ. ಹೊಸ ಸಂವಿಧಾನ ರಚನೆಯಾಗುವವರೆಗೂ ಭಾರತದ ರಕ್ಷಣೆ ಬ್ರಿಟನ್ನಿನ ಜವಾಬ್ದಾರಿಯಾಗಿರುತ್ತದೆ ಅಂತ ಈ ಒಂದು ಕಾಯ್ದೆ ಹೇಳುತ್ತೆ. ಈ ಹೊಸ ಸಂವಿಧಾನ ಯಾವಾಗ ರಚನೆಯಾಗುತ್ತಲ್ಲ ಅಲ್ಲಿವರೆಗೂ ಕೂಡ ಭಾರತದ ರಕ್ಷಣೆ ಬ್ರಿಟನ್ನಿನ ಜವಾಬ್ದಾರಿ ಅಂತ ಹೇಳ್ತದೆ. ಜೊತೆಗೆ ಈ ಒಂದು ಇದರಲ್ಲಿ ಹೇಳುತ್ತೆ, ಈ ಒಂದು ಕಾಯ್ದೆಗೆ ಸಂಬಂಧಪಟ್ಟಂತೆ, ಕ್ರಿಪ್ಸ್ ಆಯೋಗದ ವರದಿಗೆ ಸಂಬಂಧಪಟ್ಟಂತೆ ಗಾಂಧೀಜಿ, ನೆಹರು ಮತ್ತು MV ಪೈಲಿ ಅವರು ತಮ್ಮ ಹೇಳಿಕೆಗಳನ್ನು ನೀಡಿದ್ದಾರೆ. ಗಾಂಧೀಜಿ ಏನು ಹೇಳ್ತಾರೆ, ಇದು KS ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ, ನೆನ್ಪಿಟ್ಕೊಳ್ರಿ ಈ ಪ್ರಶ್ನೆಯನ್ನು. ಮುಳುಗುತ್ತಿರುವ ಬ್ಯಾಂಕಿನ ಪೋಸ್ಟ್ ಡೇಟೆಡ್ ಚೆಕ್ ಎಂದು ಕರೆದಿದ್ದಾರೆ. ಆ ಬ್ಯಾಂಕೇ ಮುಚ್ಕೊಂಡು ಹೋಗ್ತಾ ಇದೆ, ಮುಳುಗಿ ಹೋಗ್ತಾ ಇದೆ, ಅದರ ಚೆಕ್ ಇಟ್ಕೊಂಡು ಅದರ ಮುಗಿದು ಹೋಗಿರ್ತಕ್ಕಂಥ ಚೆಕ್ ಇದ್ದಂಗೆ ಅಂತ ಹೇಳ್ತಾರೆ ಇವರು. ಮುಳುಗುತ್ತಿರುವ ಬ್ಯಾಂಕಿನ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೀತಾರೆ. ನೆಹರು ಹಳೆಯ ಸ್ನೇಹಿತ ಕ್ರಿಪ್ಸ್ ಭಾರತಕ್ಕೆ ಸೈತಾನನಾಗಿ ಬಂದನು ಎಂದು ಟೀಕಿಸಿದ್ದಾರೆ. MV ಪೈಲಿ ಅವರೇನು ಹೇಳ್ತಾರೆ, ಕ್ರಿಪ್ಸ್ನ ಸಲಹೆಗಳು ಎಲ್ಲ ಭಾರತೀಯರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದವು. ಕ್ರಿಪ್ಸ್ನ ಸಲಹೆಗಳು ಎಲ್ಲ ಭಾರತೀಯರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದವು, ಆದರೆ ಯಾವ ಭಾರತೀಯರು ಕೂಡ ಸಮಾಧಾನಗೊಳ್ಳಲಿಲ್ಲ ಎಂದಿದ್ದಾರೆ. ಇನ್ನು ನೆಕ್ಸ್ಟು ಕ್ಯಾಬಿನೆಟ್ ಆಯೋಗ. ಕ್ಯಾಬಿನೆಟ್ ಆಯೋಗದ ಪ್ರಮುಖ ವರದಿಗಳನ್ನು ನಾವು ನೋಡ್ತಾ ಹೋಗೋಣ. ಕ್ಯಾಬಿನೆಟ್ ಆಯೋಗ ಇದು ಕ್ಯಾಬಿನೆಟ್ ಆಯೋಗ ಬ್ರಿಟನ್ನ ಪ್ರಧಾನಿ ಅಂದರೆ ಲೇಬರ್ ಪಕ್ಷದ ಕ್ಲೈಮೆಂಟ್ ಯಾಟ್ಲಿ ಕ್ಯಾಬಿನೆಟ್ ಆಯೋಗವನ್ನು ನೇಮಕ ಮಾಡ್ತಾರೆ. ಇದು 3 ಜನ ಸದಸ್ಯರನ್ನು ಹೊಂದಿತ್ತು. ಒಂದು ಲಾರ್ಡ್ ಪೆಥೆಕ್ ಲಾರೆನ್ಸು, ಇನ್ನೊಂದು ಸ್ಟ್ಯಾಫರ್ಡ್ ಕ್ರಿಪ್ಸು ಮತ್ತು AV ಅಲೆಕ್ಸಾಂಡರ್ ಎಂಬ 3 ಜನ ಸದಸ್ಯರನ್ನು ಹೊಂದಿತ್ತು. ಇದು ಮಾರ್ಚ್ 24, 1946 ಭಾರತಕ್ಕೆ ಆಗಮಿಸಿತು. ಕ್ಯಾಬಿನೆಟ್ ಆಯೋಗವು ಮೇ 16, 1946 ತನ್ನ ಯೋಜನೆಯನ್ನು ಪ್ರಕಟಿಸಿತು ಅಂತಕ್ಕಂಥದ್ದು. ತನ್ನ ಒಂದು ಯೋಜನೆಯನ್ನು ಪ್ರಕಟಿಸುತ್ತೆ. ಯಾವುದು? ಕ್ಯಾಬಿನೆಟ್ ಆಯೋಗ. ಏನು ಹೇಳುತ್ತೆ ಅಂದರೆ, ಭಾರತಕ್ಕೆ ಒಕ್ಕೂಟದ ಸ್ಥಾನಮಾನ ನೀಡುವುದು ಸ್ವಾತಂತ್ರ್ಯ ಪಾಕಿಸ್ತಾನದ ರಚನೆಯನ್ನು ತಿರಸ್ಕರಿಸಿತು. ಭಾರತಕ್ಕೆ ಒಕ್ಕೂಟದ ಸ್ಥಾನಮಾನ ನೀಡಬೇಕು, ಆದರೆ ಸ್ವತಂತ್ರ ಪಾಕಿಸ್ತಾನದ ಬೇಡಿಕೆ ಏನಿತ್ತಲ್ಲ ಅದನ್ನು ತಿರಸ್ಕರಿಸುತ್ತೆ. ಬ್ರಿಟನ್ ರಾಣಿಯ ಅಧಿಪತ್ಯ ಮುಕ್ತವಾಯಿತು ಅಂತ ಹೇಳುತ್ತೆ. ಭಾರತದ ರಾಜ್ಯಗಳ ಮೇಲಿನ ಬ್ರಿಟಿಷ್ ಸಾರ್ವಭೌಮ ಅಂತ್ಯಗೊಳ್ಳಬೇಕು ಎಂದಿತು. ಈ ಭಾರತದ ರಾಜ್ಯಗಳ ಮೇಲೆ ಬ್ರಿಟಿಷ್ ಏನು ಹಿಡಿತ ಹೊಂದಿತ್ತಲ್ಲ, ಬ್ರಿಟಿಷ್ ಸಾರ್ವಭೌಮ, ಅದು ಅಂತ್ಯಗೊಳ್ಬೇಕಂತ ಹೇಳುತ್ತೆ. ಇನ್ನು ಭಾರತದ ಸಂವಿಧಾನ ರಚನಾ ಸಭೆಯ ರಚನೆಗೆ ಅವಕಾಶ ನೀಡಿರ್ತಕ್ಕಂಥ ಆಯೋಗ ಇದು. ಭಾರತ ಸಂವಿಧಾನ ರಚನಾ ಸಭೆಯ ರಚನೆಗೆ ಅವಕಾಶ ನೀಡಿರುವ ಆಯೋಗ ಯಾವುದಪ್ಪ ಅಂದರೆ ಕ್ಯಾಬಿನೆಟ್ ಆಯೋಗ. ಇದು ಏನು ಹೇಳುತ್ತೆ, ಸಂವಿಧಾನ ರಚನಾ ಸಭೆಯು ಒಟ್ಟು 389 ಸದಸ್ಯರನ್ನು ಒಳಗೊಂಡಿರಬೇಕು ಅಂತ ಹೇಳುತ್ತೆ. ಹಾಗೆ ಈ ಸಂವಿಧಾನ ರಚನಾ ಸಭೆಗೆ ಪರೋಕ್ಷ ಚುನಾವಣೆಗಳ ಮೂಲಕ ಸದಸ್ಯರು ಆಯ್ಕೆ ಆಗಬೇಕಂತ ಹೇಳುತ್ತೆ. ಜೊತೆಗೆ 10 ಲಕ್ಷ ಜನಸಂಖ್ಯೆಗೆ ಒಬ್ಬ ಸದಸ್ಯರು ಆಯ್ಕೆ ಆಗಬೇಕು ಅಂತ ಹೇಳುತ್ತೆ. 10 ಲಕ್ಷ ಜನಸಂಖ್ಯೆಗೆ ಒಬ್ಬ ಸದಸ್ಯರನ್ನು ಆಯ್ಕೆ ಮಾಡಬೇಕು ಅಂತ ಹೇಳುತ್ತೆ. ಹೊಸ ಸಂವಿಧಾನ ರಚಿಸುವವರೆಗೂ ಮಧ್ಯಂತರ ಸರ್ಕಾರ ರಚನೆಗೆ ಅವಕಾಶವನ್ನು ನೀಡುತ್ತೆ.
ಇನ್ನು ಮಧ್ಯಂತರ ಸರ್ಕಾರ 1946 ಸೆಪ್ಟೆಂಬರ್ 2ರಿಂದ 1947 ಆಗಸ್ಟ್ 15ರವರೆಗೆ ಅಸ್ತಿತ್ವದಲ್ಲಿ ಇತ್ತು ಅಂತಕ್ಕಂಥದ್ದು. ಇನ್ನು ಮೊಹಮ್ಮದ್ ಅಲಿ ಜಿನ್ನಾ ಅವರು ಆಗಸ್ಟ್ 15, 1946 ದಿನವನ್ನು ನೇರ ಕಾರ್ಯಾಚರಣೆ ದಿನ ಅಂತೇಳಿ ಘೋಷಣೆಯನ್ನು ಮಾಡ್ತಾರೆ. ಈ ಆಯೋಗದ ಶಿಫಾರಸ್ಸಿನ ಮೇರೆಗೆ, ಈ ಒಂದು ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನ ಮೇರೆಗೆ 1946 ಜುಲೈ ಆಗಸ್ಟ್ ತಿಂಗಳಲ್ಲಿ ಸಂವಿಧಾನ ರಚನಾ ಸಭೆಗೆ ಚುನಾವಣೆಗಳು ನಡೀತವೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ಭಾರತದ ಸ್ವಾತಂತ್ರ್ಯ ಕಾಯ್ದೆ. ಇದು ಕೊನೆಯ ಕಾಯ್ದೆ, ಭಾರತದಲ್ಲಿ ಬ್ರಿಟಿಷರು ಜಾರಿಗೊಳಿಸಿದ ಕೊನೆಯ ಕಾಯ್ದೆ. ಈ ಕಾಯ್ದೆ 1947 ಮಾರ್ಚ್ 24ರಲ್ಲಿ ಭಾರತದ ಕೊನೆಯ ಬ್ರಿಟಿಷ್ ವೈಸರಾಯ ಆಗಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ನೇಮಕ ಆಗ್ತಾರೆ. ನೋಡಿ, 1947 ಮಾರ್ಚ್ 24ರಲ್ಲಿ ಭಾರತದ ಕೊನೆಯ ಬ್ರಿಟಿಷ್ ವೈಸರಾಯ ಆಗಿ ಲಾರ್ಡ್ ಮೌಂಟ್ ಬ್ಯಾಟನ್ ನೇಮಕ ಆಗ್ತಾರೆ. ಈ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಏನು ಮಾಡ್ತಾರೆ, ಭಾರತಕ್ಕೆ ಸ್ವಾತಂತ್ರ್ಯ ನೀಡುವಂತಹ ಒಂದು ಯೋಜನೆಯನ್ನು ರೂಪಿಸ್ತಾರೆ. ಅದನ್ನೇ ಬ್ಯಾಟನ್ ಯೋಜನೆ ಅಂತ ಕರೀತಾರೆ. ಇದು ಜೂನ್ 3, 1947ರಂದು ಸಿದ್ಧಗೊಳ್ಳುತ್ತೆ. ಹಾಗಾಗಿ ಜೂನ್ ತಿಂಗಳಲ್ಲಿ ಸಿದ್ಧಗೊಂಡಿರುವುದರಿಂದ ಈ ಬ್ಯಾಟನ್ ಯೋಜನೆಯನ್ನು ಜೂನ್ ಪ್ಲ್ಯಾನ್ ಅಂತಲೂ ಕೂಡ ಕರೀತಾರೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ಈ ಒಂದು ಮೌಂಟ್ ಬ್ಯಾಟನ್ ಯೋಜನೆಗೆ ಜುಲೈ 4, 1947ರಂದು ಪಾರ್ಲಿಮೆಂಟ್ ಒಪ್ಪಿಗೆ ನೀಡುತ್ತೆ. ಜುಲೈ 18, 1947ರಂದು ಬ್ರಿಟನ್ ರಾಣಿ ಒಪ್ಪಿಗೆಯನ್ನು ನೀಡ್ತಾಳೆ ಅಂತಕ್ಕಂಥದ್ದು. ನಂತರ ಈ ಕಾಯ್ದೆ ಆಗಸ್ಟ್ 15, 1947ರಂದು ಭಾರತ ಸ್ವಾತಂತ್ರ್ಯ ಕಾಯ್ದೆಯಾಗಿ ಏನಾಗುತ್ತೆ, ಜಾರಿಗೆ ಆಗುತ್ತೆ. ಈ ಒಂದು ದಿನ, ಈ ಕಾಯ್ದೆಯ ಮೂಲಕ ಬ್ರಿಟಿಷ್ ಸರ್ಕಾರದ ನಿಯಂತ್ರಣ, ಭಾರತ ಮೇಲಿನ ನಿಯಂತ್ರಣ ಕೊನೆಗೊಳ್ಳುತ್ತೆ. ಜೊತೆಗೆ ಭಾರತ ಮತ್ತು ಪಾಕಿಸ್ತಾನಗಳೇನಾಗ್ತವೆ, ವಿಭಜನೆ ಆಗ್ತವೆ ಅಂತಕ್ಕಂಥದ್ದು. ಇನ್ನು ದೇಶೀಯ ಸಂಸ್ಥಾನಗಳು ಭಾರತ ಮತ್ತು ಪಾಕಿಸ್ತಾನದಲ್ಲಿ ವಿಲೀನವಾಗಲು ಸ್ವತಂತ್ರ ಹಕ್ಕನ್ನು ಪಡೆದವು. ಯಾವ್ಯಾವ ದೇಶೀಯ ಸಂಸ್ಥಾನಗಳಿದ್ವಲ್ಲ ಆ ಸಂಸ್ಥಾನಗಳು ಭಾರತಕ್ಕಾದರೂ ಸೇರ್ಬೋದು, ಇಲ್ಲ ಪಾಕಿಸ್ತಾನಕ್ಕಾದರೂ ಸೇರಬಹುದು ಎಂಬ ಸ್ವತಂತ್ರ ಹಕ್ಕನ್ನು ಪಡೆದವು. ಇನ್ನು ವೈಸರಾಯ ಮತ್ತು ರಾಜ್ಯ ಕಾರ್ಯದರ್ಶಿ ಹುದ್ದೆಗಳೇನಾದವು, ರದ್ದಾದವು ಅಂತಕ್ಕಂಥದ್ದು. ಭಾರತ ಮತ್ತು ಪಾಕಿಸ್ತಾನ ದೇಶಗಳು ಸಂವಿಧಾನ ರಚಿಸುವವರಿಗೂ, ಅಂದರೆ ಭಾರತ ಮತ್ತು ಪಾಕಿಸ್ತಾನಗಳು ಹೊಸ ಸಂವಿಧಾನವನ್ನು ರಚಿಸಿಕೊಳ್ಳುವವರೆಗೂ ಕೂಡ 1935ರ ಕಾಯ್ದೆಯ ಪ್ರಕಾರ ಆಡಳಿತ ನಡೆಸುವುದಂತ ಹೇಳುತ್ತೆ. ಇನ್ನು ಜೊತೆಗೆ ಈ ಸ್ವತಂತ್ರ ಭಾರತದ ಮೊದಲ ಬ್ರಿಟಿಷ್ ಗವರ್ನರ್ ಜನರಲ್ ಯಾರಪ್ಪ ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಇದ್ದರು. ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರಪ್ಪ ಅಂದರೆ ಸಿ ರಾಜಗೋಪಾಲಾಚಾರಿ. ಹಾಗಾದರೆ ಭಾರತದಲ್ಲಿ ಕೊನೆಯ ರಾಜ್ಯ ಕಾರ್ಯದರ್ಶಿ ಯಾರಪ್ಪ ಅಂದರೆ ಅರ್ಲ್ ಆಫ್ ಲಿಸ್ಟ್ವೆಲ್ ಅಂತಕ್ಕಂಥವ್ರು ಏನಿದಾರಲ್ಲ, ಇವರು ಕೊನೆಯ ಭಾರತದ ರಾಜ್ಯ ಕಾರ್ಯದರ್ಶಿ ಅಂತಕ್ಕಂಥದ್ದು. ಸ್ವತಂತ್ರ ಭಾರತದ ಮೊದಲ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನು. ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರಪ್ಪ ಅಂದರೆ ಸಿ ರಾಜಗೋಪಾಲಾಚಾರಿ ಅಂತಕ್ಕಂಥದ್ದು. ಇಷ್ಟು ಏನಪ್ಪ ಅಂತಂದರೆ ಭಾರತದಲ್ಲಿ ಬ್ರಿಟಿಷ್ ಕಂಪ್ನಿ, ಬ್ರಿಟಿಷರ ಸರ್ಕಾರದಿಂದ ಜಾರಿಯಾಗಿರ್ತಕ್ಕಂಥ ಪ್ರಮುಖ ಕಾಯ್ದೆಗಳು ಅಂತಕ್ಕಂಥದ್ದು. ಇನ್ನು ಮುಂದಿನ ತರಗತಿಗಳಲ್ಲಿ ಭಾರತದ ಸಂವಿಧಾನ ರಚನಾ ಸಭೆಯ ರಚನೆ, ಪ್ರಸ್ತಾವನೆ, ಭಾರತ ಸಂವಿಧಾನ ರಚನಾ ಸಭೆಯ ಪ್ರಮುಖ ಅಂಶಗಳು, ಇವೆಲ್ಲವನ್ನು ಮುಂದಿನ ತರಗತಿಗಳಲ್ಲಿ ನೋಡೋಣ ಅಂತಕ್ಕಂಥದ್ದು. ಓಕೆ ಸ್ಪರ್ಧಾರ್ಥಿಗಳೇ, ಭಾರತದ ಸಂವಿಧಾನದಿಂದ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಮಿನಿಮಮ್ ಅಂದರೆ 15ರಿಂದ 25 ಪ್ರಶ್ನೆಗಳು ಬರ್ತಾ ಇದ್ದಾವೆ. ಹಾಗಾಗಿ ಭಾರತದ ಸಂವಿಧಾನವನ್ನು ಆಳವಾಗಿ ಅಧ್ಯಯನ ಮಾಡುವುದು ಇವತ್ತಿನ ಅವಶ್ಯಕವಾಗಿದೆ. ಯಾಕಂದರೆ ಆಳವಾಗಿರ್ತಕ್ಕಂತಂದರೆ ವಿಧಿಗಳಲ್ಲದೆ ಉಪವಿಧಿಗಳನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಹಾಗಾಗಿ ಪ್ರತಿಯೊಂದು ವಿಧಿಗಳಲ್ಲಿರುವಂಥ ಉಪವಿಧಿಗಳು, ಆ ಪ್ರತಿಯೊಂದು ಉಪವಿಧಿ ಏನೇನು ಯಾವುದರ ಕುರಿತು ಹೇಳುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಸಂವಿಧಾನದಲ್ಲಿರ್ತಕ್ಕಂಥ ಒಳ ವಿಷಯಗಳನ್ನು ನಾವು ಆಳವಾಗಿ ತಿಳಿದುಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ ಭಾರತದ ಸಂವಿಧಾನದ ಒಂದು ರ್ಯಾಪಿಡ್ ರಿವಿಷನ್ ತರಗತಿಯನ್ನು ಆರಂಭ ಮಾಡಿದ್ದೇವೆ. ಈ 4 ಹಂತಗಳಲ್ಲಿ, ಒಟ್ಟು 4 ಭಾಗಗಳಲ್ಲಿ ಭಾರತ ಸಂವಿಧಾನದ ಪ್ರತಿಯೊಂದು ವಿಷಯವನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸ್ಪರ್ಧಾರ್ಥಿಗಳಿಗೆ ಖಂಡಿತವಾಗಿ ನೀಡ್ತಾ ಇದ್ದೀನಿ ಅಂತಕ್ಕಂಥದ್ದು.
ಯಾವೆಲ್ಲ ಈ ಸ್ಪರ್ಧಾರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಿರೋ ಅಂಥ ಒಂದು ಸ್ಪರ್ಧಾರ್ಥಿಗಳಿಗೆ ಈ ಒಂದು ಭಾರತ ಸಂವಿಧಾನದ ಸಂಪೂರ್ಣ ನೋಟ್ಸನ್ನು ನಾಲ್ಕು ಭಾಗಗಳಾದ ನಂತರ ಕೊನೆಯಲ್ಲಿ ಒಂದು 120 ಪುಟಗಳ ಈ ಒಂದು ಭಾರತ ಸಂವಿಧಾನದ ನೋಟ್ಸನ್ನು A4 ಸೈಜಲ್ಲಿರ್ತಕ್ಕಂಥ ಭಾರತ ಸಂವಿಧಾನದ ಪ್ರಮುಖ ಅಂಶಗಳನ್ನು ಒಳಗೊಂಡಿರುವ ನೋಟ್ಸನ್ನು ತಮ್ಮೆಲ್ಲರಿಗೂ ಕೂಡ ನಾನು ಖಂಡಿತ ಕಳಿಸುತ್ತೇನೆ ಅಂತಕ್ಕಂಥದ್ದು. ಹಾಗಾಗಿ ತಾವೆಲ್ಲರೂ ಕೂಡ ನಮ್ಮ ಜ್ಞಾನಶಕ್ತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಪರಿಚಯಸ್ಥರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಓಕೆ, ಎಲ್ಲ ಸ್ಪರ್ಧಾರ್ಥಿಗಳಿಗೂ ಮತ್ತೊಮ್ಮೆ ನಿಮ್ಮ ರಮೇಶ್ ಸರ್ ಮಾಡುವ ವಂದನೆಗಳು. ಥ್ಯಾಂಕ್ ಯು.